पूर्णचन्द्रमुनिराड्मुदमातनोतु ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಾರೋದ್ಧಾರದಲ್ಲಿ 16ನೇ ಪ್ರಕರಣ ದೇಹ ಪ್ರಶಂಸಾ ಪ್ರಕರಣ ಅಂತ ಪ್ರಾರಂಭ ಆಗಬೇಕು. ಹೋದ ಸಲಿ ಕಾಲಪ್ರಶಂಸಾ ಪ್ರಕರಣ ಅಂತ ಅದು ಮುಗಿದಿತ್ತು. ಕಲಿಯುಗದಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕೆ ಕಲಿಯುಗ ಅನ್ನೋದು ಬಹಳ ಒಳ್ಳೆಯ ಕಾಲ. ಅಲ್ಲಿ ಅಂತಹ ಕಲಿಯುಗದಲ್ಲಿ ದೇವರು ನಮ್ಮನ್ನು ಹುಟ್ಟಿಸಿದಾಗ ನಾವು ಸಮಯವನ್ನು ವ್ಯರ್ಥ ಮಾಡದೆ ಪರಮಾತ್ಮನ ಬಗ್ಗೆ ಅವನ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಸಮಯವನ್ನು ಹಾಕಬೇಕು, ವ್ಯರ್ಥವಾಗಿ ಜೀವಿಸಬಾರದು. ಯಾರು ಮಾಡ್ತಾರೋ ಅವನು ಬುದ್ಧಿವಂತ ಅಂತ ಕರೆಸ್ಕೊಳ್ಳಕ್ಕೆ ಯೋಗ್ಯ ಅಲ್ಲ ಅಂತ ಇಷ್ಟು ವಿಷಯ ಬಂದಿತ್ತು. ಈಗ 16ನೇ ಪ್ರಕರಣದಲ್ಲಿ ದೇಹ ಪ್ರಶಂಸಾ ಪ್ರಕರಣ ಅಂತ ಇದರಲ್ಲಿ ಒಂದು 3 ಶ್ಲೋಕ ಇದೆ. ಇದರಲ್ಲಿ ದೇಹದ ಬಗ್ಗೆ, ಅಂದರೆ ನಮಗೇನು ಈಗ ಮಾನವ ಶರೀರ ಬಂದಿದೆ, ಆ ಶರೀರ ಎಷ್ಟು ಪ್ರಶಸ್ತವಾದದ್ದು ಸಾಧನೆ ಮಾಡಿಕೊಳ್ಳಿಕ್ಕೆ ಅಂತ ತಿಳಿಸೋದಿಕ್ಕೆ ಸಾರೋದ್ಧಾರಕಾರರು ಏನು ಮಾಡ್ತಾ ಇದ್ದಾರೆ, ಒಂದು ಪ್ರಕರಣವನ್ನೇ ಇಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಶ್ಲೋಕ, ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯಾತ್ಮಶಕ್ತ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ಅತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧ ದಿಷಣಂ ಉದಮಾಪದೇವ. ಇದು ಏಕಾದಶ ಸ್ಕಂದದಲ್ಲಿ ಬರುವ ಒಂದು ಶ್ಲೋಕ. ಈ ಶ್ಲೋಕಕ್ಕೆ ಪೀಠಿಕಾ ರೂಪವಾಗಿ ವಿಷ್ಣುತೀರ್ಥರು ಹೇಳ್ತಾರೆ, ದೇಹೋಪಿ ಈದೃಶಃ ದುರ್ಲಭ. ದೇಹೋಪಿ, ದೇಹವೂ ಕೂಡ ಅಂದರೆ ಯಾವುದು ದುರ್ಲಭ? ಅದು ಹಿಂದೆ ಹೇಳಾಗಿದೆ. ದೇಶ ಮತ್ತು ಕಾಲ. ಭರತ ದೇಶದಲ್ಲಿ ಪರಮಾತ್ಮ ನಮ್ಮನ್ನ ಹುಟ್ಟಿಸಿದ್ದಾನೆ, ಅದು ದುರ್ಲಭನೇ. ಮತ್ತು ಕಾಲ, ಕಲಿಯುಗದಲ್ಲಿ ಹುಟ್ಟಿಸಿದ್ದಾನೆ, ಅದೂ ದುರ್ಲಭನೇ. ಇವೆರಡೇ ಅನ್ಕೋಬೇಡ್ರಿಪ್ಪ. ದೇಹೋಪಿ, ಮನುಷ್ಯ ದೇಹವೂ ಕೂಡ ಬಹಳ ದುರ್ಲಭ. ಆದ್ದರಿಂದ ಏನಪ್ಪ ಮಾಡಬೇಕು ಅಂತ ಕೇಳಿದ್ರೆ, ಅಸ್ಮಿನ್ನೇವ ಸ್ವಕಾರ್ಯಂ ಸಾಧನೀಯಂ ಅವಹಿತೈ. ಇಂತಹ ದುರ್ಲಭವಾಗಿರುವಾಗ ಈ ದೇಹ ಬಂದಾಗಲೇ, ಅಸ್ಮಿನ್ನೇವ ಅಂದರೆ ಈ ಮನುಷ್ಯ ದೇಹದಲ್ಲೇ ಇರುವಾಗಲೇನೆ ಸ್ವಕಾರ್ಯಂ ಸಾಧನೀಯಂ, ನಮಗೆ ಕಾರ್ಯ ಅಂದ್ರೇನು, ಮಾಡಬೇಕಾದದ್ದು. ಯಾವುದನ್ನು ಮಾಡಬೇಕೋ ಅದನ್ನು ಮಾಡಬೇಕು ಅಂತರ್ಥ. ಸ್ವಕಾರ್ಯಂ ಸಾಧನೀಯಂ ಅವಹಿತೈ, ಬುದ್ಧಿವಂತರು ಹೀಗೆ ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರ ಈ ಪ್ರಕರಣವನ್ನ ವಿಷ್ಣುತೀರ್ಥರು ಇಟ್ಟಿದ್ದಾರೆ. ಮೊದಲೇನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲನೇ ಶ್ಲೋಕದಲ್ಲಿ ಹರಿಣ ಜೀವ ಸಾಧನಾರ್ಥಮೇವ ಇದಂ ಶರೀರಂ ನಿರ್ಮಿತಂ. ಪರಮಾತ್ಮ ಈ ಮನುಷ್ಯ ಶರೀರ ಅಂತಿದೆಯಲ್ವಾ, ನಮಗೆ ಮನುಷ್ಯ ಶರೀರ ಬಂದಿದೆ ಬಿಟ್ಬಿಡೋಣ, ನಾಳೆ ನಮಗೆ ಪ್ರಾಣಿ ಶರೀರ ಬರ್ಬೋದು, ವೃಕ್ಷ ಶರೀರ ಬರ್ಬೋದು, ಇನ್ಯಾವುದೋ ಶರೀರ ಬರಬಹುದು. ನಮಗೆ ಅಂತಲ್ಲ, ಒಟ್ಟು ಪರಮಾತ್ಮ ಈ ಮನುಷ್ಯ ಶರೀರವನ್ನ ನಿರ್ಮಾಣ ಏನು ಮಾಡಿದ್ದಾನೆ, ಅದು ಸಾಧನೆಗೋಸ್ಕರನೇ ನಿರ್ಮಾಣ ಮಾಡಿದ್ದಾನೆ. ಸಾಧನೆಗೋಸ್ಕರ ಸೃಷ್ಟಿ ಯಾವುದು? ಮನುಷ್ಯ ದೇಹ ಅನ್ನೋದು. ಅಂದರೆ ಆ ಪರ್ಪಸ್ ಅಂತ ಇದೆಯಲ್ವಾ, ಉದ್ದೇಶ ಏನಪ್ಪ ಪರಮಾತ್ಮನಿಗೆ? 84 ಲಕ್ಷ ಯೋನಿಗಳಿದೆ, ಸ್ಪೀಶೀಸ್, ಬೇರೆ ಬೇರೆ ತರಹ ಪ್ರಾಣಿಗಳು, ಶರೀರಗಳು, ಅದೆಲ್ಲ ಇದೆ. ಅದರಲ್ಲಿ ಒಂದು 84 ಲಕ್ಷದಲ್ಲಿ ಸೈನ್ಸ್ ಪ್ರಕಾರ ಇನ್ನು ಸ್ವಲ್ಪ ಜಾಸ್ತಿ, 95 ಏನೋ ಇದೆ ಆಗಲಿ. ಅಲ್ಲಿ ಅಷ್ಟು
ಇಷ್ಟು ಬೇರೆ ಬೇರೆ ವೆರೈಟಿನಲ್ಲಿ ಮನುಷ್ಯ ದೇಹ ಅನ್ನೋದು ಒಂದು. ಆ ಮನುಷ್ಯ ದೇಹವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದೇನೆ ಜೀವರು ಸಾಧನೆ ಮಾಡಿಕೊಳ್ಳಿ ಅಂತ. ಆದ್ದರಿಂದ ತತ್ರೈವ ವಿನಿಯೋಗ ಯುಕ್ತ. ಅವನು ಯಾತಕ್ಕೋಸ್ಕರ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ ಅಂತಹ ಮನುಷ್ಯ ದೇಹವನ್ನು ನಮಗೆ ಕೊಟ್ಟಾಗ, ಅದಕ್ಕೋಸ್ಕರ ಅಂತ ಕೊಟ್ಟಾಗ ಮತ್ತು ಅದಕ್ಕೋಸ್ಕರನೇ ಬದುಕಿರ್ಬೇಕಲ್ವಾ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯಾತ್ಮಶಕ್ತ್ಯ ಅಂತ. ಇದರ ಪದಚ್ಛೇದ ಹೀಗೆ ಮಾಡಬೇಕು. ಸೃಷ್ಟ್ವ ಪುರಾಣಿ ವಿವಿಧಾನಿ ಅಜಯ ಅಂತ ಬಿಡಿಸ್ಬೇಕು. ಆತ್ಮಶಕ್ತಿಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಹಿ ತೈಹಿ ಅತೃಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮ ಅವಬೋಧಧಿಷಣಂ ಮುದಂ ಆಪ ಮುದಂ ಆಪದೇವ ಅಂತ ಬಿಡಿಸ್ಬೇಕು. ಏನರ್ಥ ಇದ್ರದ್ದು? ಅಜಯ ಆತ್ಮಶಕ್ತಿಯ. ಆತ್ಮಶಕ್ತಿ ಅಂದರೆ ತನ್ನ ಸ್ವಭಾವದಲ್ಲಿ ಸ್ವರೂಪದಲ್ಲಿ ಇರುವ ಶಕ್ತಿ ಅಂತ ಅರ್ಥ. ಪರಮಾತ್ಮ ಏನು ಮಾಡಿದ್ದಾನೆ? ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್, ಮರಗಳನ್ನು ಸೃಷ್ಟಿ ಮಾಡಿದ. ಸರೀಸೃಪ, ಸರೀಸೃಪ ಅಂದರೆ ತೆವಳಿಕೊಂಡು ಹೋಗುವ ಜಾತಿ, ಅಂದರೆ ಹಾವು ಮೊದಲಾದವುಗಳು. ಖಗದಂಶ ಮತ್ಸ್ಯಾನ್, ಖಗ ಅಂದರೆ ಖ ಅಂದರೆ ಆಕಾಶ, ಆಕಾಶದಲ್ಲಿ ಹೋಗುವಂತಹ ಪ್ರಾಣಿಗಳು, ಪಕ್ಷಿ, ಗುಬ್ಬಿ, ಕಾಗೆ, ಹದ್ದು ಮೊದಲಾದವುಗಳು. ಮತ್ಸ್ಯಾನ್, ಮತ್ಸ್ಯಾನ್ ಅಂದರೆ ಬರೀ ಮೀನು ಅಂತ ಅರ್ಥ ಅಲ್ಲ, ನೀರಿನಲ್ಲಿ ಇರುವ ಪ್ರಾಣಿಗಳು. ಅದು ತಿಮಿಂಗಿಲ ಆಗ್ಬೋದು, ಮೀನಾಗ್ಬೋದು, ಇನ್ನೇನೋ ಆಗ್ಬೋದು, ಒಟ್ಟು ನೀರಿನಲ್ಲಿ ಇರುವ ಪ್ರಾಣಿಗಳು. ಹೀಗೆ ಸ್ಥಾವರ ಅಂದರೆ ವೃಕ್ಷ ಮೊದಲಾದವುಗಳು. ಸ್ಥಾವರ ಅಂದರೆ ಒಂದು ಕಡೆ ಇರುತ್ತೆ, ಅದು ಓಡಾಡೋದಿಲ್ಲ. ಅಂತಹ ಪ್ರಾಣಿಗಳು. ನೆಲದ ಮೇಲೆ ಇರುವ ಜಂಗಮರು, ಜಂಗಮರು ಅಂದರೆ ಓಡಾಡುವ ಮನುಷ್ಯರು ಅಂತ ಅರ್ಥ. ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಬೇರೆ ಪ್ರಾಣಿಗಳು, ಮನುಷ್ಯರನ್ನು ಬಿಟ್ಟು ಬೇರೆ ಪ್ರಾಣಿಗಳು, ಆಕಾಶದಲ್ಲಿರುವ ಪ್ರಾಣಿಗಳು, ನೀರಿನಲ್ಲಿರುವ ಪ್ರಾಣಿಗಳು. ಇದನ್ನೆಲ್ಲ ಆತ್ಮಶಕ್ತಿಯ, ತನ್ನ ಒಂದು ಅಚಿಂತ್ಯದ್ಭುತ ಶಕ್ತಿಯಿಂದ ನಿರ್ಮಾಣ ಮಾಡಿ ನಮಗೆ ನಮಗೆ ನಮ್ಮ ದೇಹವನ್ನೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂದರೆ ನಮ್ಮ ದೇಹದಲ್ಲಿ ಹೇಗೆ ಎಷ್ಟು ಒಳಗಡೆ ರಕ್ತ ಇದೆ, ನಾಡಿಗಳಿದೆ, ಮಾಂಸ ಎಷ್ಟು, ನಾವು ತಿಂದಿದ್ದು ಆಹಾರ ಹೇಗೆ ಪಚನ ಆಗುತ್ತೆ, ನಮಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಇನ್ನು ಬೇರೆ ಪ್ರಾಣಿಗಳ ಬಗ್ಗೆ ಅಂತೂ ಸುತರಾಮ್ ಗೊತ್ತಿರೋದಿಲ್ಲ. ಅದು ಬಹಳ ಕಷ್ಟ ಇದೆ. ಅಂತಹ ಪ್ರಾಣಿಗಳನ್ನು, ದೇಹಗಳನ್ನು ಸೃಷ್ಟಿ ಮಾಡೋದೇ ಬಹಳ ಕಷ್ಟ ಇದೆ ಅಂತ ತಿಳಿಸೋದಕ್ಕೆ ಆತ್ಮಶಕ್ತಿಯ, ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ. ಅದು ಏನೋ ಅಜಯ, ಅದಕ್ಕೆ ಹುಟ್ಟೇ ಇಲ್ಲ. ಹುಟ್ಟಿಲ್ಲ ಅಂದ್ರೇನೋ ಸ್ವಾಭಾವಿಕವಾಗಿ ಇರುವ ಏನೋ ವರದಿಂದ, ಯಾರದೋ ವರದಿಂದ, ವರಬಲದಿಂದ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತಲ್ಲ. ಈಗ ಹಿರಣ್ಯಕಶಿಪುವು ಭಾರಿ ಪರಾಕ್ರಮ, ದೇವಲೋಕವನ್ನು ಅವನು ಹೋಗಿ ಗೆದ್ದ. ಅದೇನು ವರಬಲ, ಅದು ಸ್ವಾಭಾವಿಕವಾದದ್ದಲ್ಲ. ಆ ಥರ ಪರಮಾತ್ಮನಿಗೆ ಇಡೀ ಭೂಮಂಡಲವನ್ನು ಸೃಷ್ಟಿ ಮಾಡೋದಕ್ಕೆ ಇನ್ಯಾರ್ದೋ ಆಶ್ರಯ ಇಲ್ಲ ಅವನಿಗೆ. ತನ್ನ ಸ್ವಶಕ್ತಿ, ತನ್ನ ಶಕ್ತಿಯಿಂದಲೇ ಏನು ಮಾಡ್ತಾ ಇದ್ದಾನೆ? ಇದನ್ನೆಲ್ಲವನ್ನೂ ಸೃಷ್ಟಿ ಮಾಡ್ತಾ ಇದ್ದಾನೆ. ಸರಿ, ಏನಾಯ್ತು ಆಮೇಲೆ? ಸೃಷ್ಟಿ ಮಾಡ್ದ. ಸೃಷ್ಟ್ವಾ ಏನು? ವಿವಿಧಾನಿ ಪುರಾಣಿ, ಪುರ ಅಂದರೆ ದೇಹ. ಈ ಎಲ್ಲ ಬೇರೆ ಬೇರೆ ದೇಹಗಳನ್ನು ಸೃಷ್ಟಿ ಮಾಡಿ, ತೈಹಿ ತೈಹಿ ಅತುಷ್ಟ ಹೃದಯ, ಅವನಿಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಅತುಷ್ಟ ಹೃದಯ, ಹೃತ್ ಅಂದರೆ ಮನಸ್ಸು, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಪರಮಾತ್ಮನಿಗೆ. ಏನ್ರಿ ಪರಮಾತ್ಮ ಮತ್ತೆ ಸುಖಸ್ವರೂಪಿ, ಯಾವಾಗಲೂ ಅವನು ಆನಂದದಲ್ಲೇ ಇರ್ತಾನೆ, ಇಲ್ಲೇನೋ ಅತುಷ್ಟ ಹೃದಯ ಅಂತಿದೆಯಲ್ವಾ? ಹೌದು, ಅತುಷ್ಟ ಹೃದಯ ಅಂತಿದೆ ಅಂದರೆ ಅವನಿಗೆ ಬೇಕಾದದ್ದು ಏನು ಅದನ್ನು ಮುಂದೆ ಹೇಳ್ತಾರೆ.
ಬ್ರಹ್ಮಾವಬೋಧ ಪುರುಷಂ ವಿಧಾಯ, ಪುರುಷ ಶರೀರ ಮಾನವ ಶರೀರವನ್ನು ವಿಧಾಯ ನಿರ್ಮಾಣ ಮಾಡಿ ಅವನು ಸ್ವಲ್ಪ ಬೇಜಾರಾಯಿತು. ಏನಪ್ಪ ಇದೇನು ಅಷ್ಟು ಸುಖ ಇಲ್ಲ, 83 ಲಕ್ಷ 99,999 ಬೇರೆ ಬೇರೆ ದೇಹಗಳನ್ನು ಸೃಷ್ಟಿ ಮಾಡಿ ಅವನಿಗೆ ಸಂತೋಷನೇ ಇಲ್ಲ. ಆಮೇಲೆ ಪುರುಷಂ ವಿಧಾಯ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿದ. ಆವಾಗ ದೇವ ಮುದಮ್ಮಾಪ, ಭಾರಿ ಸಂತೋಷ ಆಯಿತು ಅವನಿಗೆ. ಯಾಕೆ? ಬ್ರಹ್ಮಾವಬೋಧ ದಿಷಣಂ ಪುರುಷಂ. ಬ್ರಹ್ಮ ಅಂದರೆ ಪರಮಾತ್ಮ ವಿಷ್ಣು. ಆ ವಿಷ್ಣುವಿನ ಅವಬೋಧ ಅಂದರೆ ಜ್ಞಾನ, ಪರಮಾತ್ಮನ ಜ್ಞಾನವನ್ನು ಪಡೆಯುವಂತಹ ಬುದ್ಧಿ, ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಬೇರೆ ಬೇರೆ ಪ್ರಾಣಿಗಳಿಗೂ ಇದೆ ರೀ. ಕೆಲವು ನಮಗಿಂತ ಇಂಟೆಲಿಜೆಂಟ್ ಆಗಿ ಬೇರೆ ಬೇರೆ ವಿಷಯದಲ್ಲಿ ಇದೆ. ಆದರೆ ಬ್ರಹ್ಮಾವಬೋಧ ದಿಷಣಂ, ಪರಮಾತ್ಮನನ್ನು ತಿಳಿದುಕೊಳ್ಳುವ ಎಬಿಲಿಟಿ, ಕೆಪಾಸಿಟಿ ಇದೆಯಲ್ವಾ, ಅದು ಇನ್ಯಾವುದಕ್ಕೂ ಇಲ್ಲ. ಆದ್ದರಿಂದ ಸಂತೋಷ ಆಯಿತು. ಅಂದರೆ ಈ ಬ್ರಹ್ಮಾವಬೋಧ ದಿಷಣಂ ಅಂತಿದೆಯಲ್ವಾ, ಇದನ್ನು ಏನಂತ ಕರೀತಾರೆ ಸಂಸ್ಕೃತದಲ್ಲಿ? ಹೇತುಗರ್ಭ ವಿಶೇಷಣ ಅಂತ ಕರೀತಾರೆ. ಅಂದರೆ ಈ ಪುರುಷನಿಗೆ ವಿಶೇಷಣ ಅದು. ಮನುಷ್ಯ ಶರೀರ, ಅದು ಎಂತಹ ಮನುಷ್ಯ ಶರೀರ? ಬ್ರಹ್ಮನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವುಳ್ಳಂತಹ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿ ಪರಮಾತ್ಮನಿಗೆ ಸಂತೋಷ ಆಯಿತು. ನಮ್ಮ ತರಹ ಏನೋ ಕೆಲಸ ಮಾಡಿ ಏನೋ ಆಗೋಯ್ತಲ್ಲಪ್ಪ ಅಂತಲ್ಲ. ಪರಮಾತ್ಮನಿಗೆ ಹಂಗಾರೆ ಯಾಕ್ರಿ ಬೇರೆದೆಲ್ಲ ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು? ಸುಮ್ಮನೆ ಸರ್ವಜ್ಞಾಪ, ಅವನು ಗೊತ್ತಿಲ್ವೇ? ಸೃಷ್ಟಿ ಮಾಡಿ ಏನು ಆ ತುಷ್ಟ ಹೃದಯ, ಮನಸ್ಸಿಗೆ ಸಂತೋಷ ಇಲ್ಲ ಅಂತಂದರೆ ಮತ್ತೆ ಬೇರೆ ಬೇರೆ ಶರೀರಗಳಿಗೆ ಸೃಷ್ಟಿ ಮಾಡಲೇಬೇಕು ಅವ್ರಿಗೆ. ಯಾಕೆ? ಅವರವರ ಕರ್ಮಾನುಸಾರ ಎಲ್ಲರಿಗೂ ಮನುಷ್ಯ ಶರೀರ ಕೊಡಲಿಕ್ಕಾಗತ್ತಾ? ಯಾಕೆಂದರೆ ಬಹಳ ಅದು ಅಪರೂಪ, ದುರ್ಲಭವಾದ ವಸ್ತುವನ್ನು ಪಾಪ ಮಾಡಿದವನಿಗೂ ಕೊಡ್ತೀನಿ, ಇನ್ಯಾರಿಗೂ ಕೊಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಬೇರೆದೆಲ್ಲ ಸೃಷ್ಟಿ ಮಾಡೇ ಮಾಡ್ದ. ತಾತ್ಪರ್ಯ ಏನಪ್ಪ ಅಂದರೆ, ಅದರಲ್ಲಿ ಯಾವ ಬೇರೆ ಒಂದು ಜಾತಿಯಲ್ಲೂ ಕೂಡ ಪ್ರಾಣಿಯಲ್ಲಿ ಶರೀರದಲ್ಲಿ ಪರಮಾತ್ಮನನ್ನು ತಿಳಿದುಕೊಳ್ಳುವ ಅನುಕೂಲತೆ ಇಲ್ಲ. ಆದರೆ ಇಲ್ಲಿ ಅನುಕೂಲತೆ ಇದೆ. ಆದ್ದರಿಂದ ಅದರಿಂದ ಸಂತೋಷವನ್ನು ಹೊಂದಿದ ಅಂತ ಇಷ್ಟು ಶ್ಲೋಕಾರ್ಥ. ಇದರಿಂದ ಏನು ಗೊತ್ತಾಗತ್ತೆ ಅಂತ ಸಾರೋದ್ಧಾರಕಾರರು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಅನೇನ ಉದ್ದೇಶಂ ಬ್ರಹ್ಮಜ್ಞಾನಮೇವ ಶರೀರ ನಿರ್ಮಾಣಸ್ಯ ಇತಿ ಸೂಚಿತಂ. ಇದರ ಧ್ವನಿ ಏನಪ್ಪ? ಕಾವ್ಯದಲ್ಲಿ ಧ್ವನಿ ಅಂತಾರೆ. ಧ್ವನಿ ಅಂದರೆ ಅದು ನೇರವಾಗಿ ಆ ಶ್ಲೋಕದಲ್ಲಿ, ಕಾವ್ಯದ ಶ್ಲೋಕದಲ್ಲಿ ಅದು ಬರ್ತಾ ಇರಲ್ಲ. ಏನು ಅದು ಬರ್ತಾ ಇರಲ್ಲ ಅಂದರೆ ಅದರ ತಾತ್ಪರ್ಯ ಗೊತ್ತಾಗಲ್ಲ. ಆದರೆ ಇಂಪ್ಲೈಡ್ ಮೀನಿಂಗ್ ಇದೆಯಲ್ವಾ, ಅದನ್ನು ಧ್ವನಿ ಅಂತ ಕರೀತಾರೆ. ಕಾವ್ಯಶಾಸ್ತ್ರದಲ್ಲಿ ಯಾವ ಕಾವ್ಯದಲ್ಲಿ ಧ್ವನಿ ಇರುತ್ತೋ ಅದಕ್ಕೆ ಫಸ್ಟ್ ಪ್ಲೇಸ್ ಕಾವ್ಯದಲ್ಲಿ. ಅಂದರೆ ನೇರವಾಗಿ ಬಾಯಿ ಬಿಟ್ಟು ಹೇಳಬಾರ್ದು ಏನನ್ನೋ, ಆದರೆ ಅದರ ಇಂಪ್ಲೈಡ್ ಮೀನಿಂಗ್ ಬರ್ತಾ ಇರಬೇಕು, ಆ ವಿಷಯವನ್ನು ಹೇಳ್ತಾ ಇರಬೇಕು. ಆವಾಗ ಆ ಕಾವ್ಯ ಬಹಳ ಶ್ರೇಷ್ಠ ಅಂತ ಕಾವ್ಯಶಾಸ್ತ್ರದ ಒಂದು ನೀತಿ. ಅದರಂತೆ ಇಲ್ಲಿ ಪರಮಾತ್ಮ ನಾನು ಬ್ರಹ್ಮಜ್ಞಾನಕ್ಕೋಸ್ಕರ ಈ ಶರೀರವನ್ನು ಸೃಷ್ಟಿ ಮಾಡಿದ್ದೀನಿ ಅಂತ ನೇರವಾಗಿಲ್ಲ. ಆದರೆ ದೇವರು ಸಂತೋಷ ಹೊಂದಿದ. ಯಾರನ್ನು ಸೃಷ್ಟಿ ಮಾಡಿ? ಪುರುಷನನ್ನು ಸೃಷ್ಟಿ ಮಾಡಿ ಅಂತಂದರೆ ಅದರ ಅರ್ಥ ಏನು? ಉದ್ದೇಶ ಏನಪ್ಪ? ಮನುಷ್ಯ ಶರೀರವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಕ್ಕೆ ಅಂದರೆ ಉದ್ದೇಶನೇ ಬ್ರಹ್ಮಜ್ಞಾನವನ್ನು ಪಡೀಲಿ ಅಂತ. ಈಗ ಒಂದು 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿ ಒಂದು ಫೋನ್ ತಗೊಳ್ಳೋದು, ಕಾಸ್ಟ್ಲಿಯೆಸ್ಟ್, ಅದು ಐಫೋನ್ ಅಂತ ಇಟ್ಕೊಳ್ಳೋಣ. ತೊಗೊಂಬಿಟ್ಟು ಅದನ್ನು ಟಾರ್ಚಾಗಿ ಯೂಸ್ ಮಾಡಿದ್ರೆ ಏನಂತಾರೆ?
ಅಯ್ಯೋ ಇಷ್ಟು ಕಾಸ್ಟ್ಲಿ ಫೋನ್ ಯಾಕಪ್ಪ, ಅದರಲ್ಲಿ ಏನೋ ನಾಯ್ಸ್ ಕ್ಯಾನ್ಸಲೇಷನ್ನು, ಇನ್ನೇನೋ ಕ್ಯಾಮ್ರಾ, ಫೋಟೋ ತೆಗೆದ್ರೆ ವಿಡಿಯೋ ತೆಗೆದ್ರೆ ಭಾರಿ ಚೆನ್ನಾಗಿ ಬರುತ್ತೆ, ಅದು ಇದು ಅಂತ ಯೂಸ್ ಮಾಡಿದ್ರೆ ಅದು ತಗೊಂಡಿದ್ದಕ್ಕೆ ಒಂದು ಸಾರ್ಥಕ್ಯ ಇದೆ. ಅದು ಬಿಟ್ಟು ಟಾರ್ಚ್ ಯೂಸ್ ಮಾಡ್ತಾರ. ಹಾಗೆ ಈ ಶರೀರ ಪರಮಾತ್ಮ ಸೃಷ್ಟಿ ಮಾಡಿದ್ದೇ ಬ್ರಹ್ಮಜ್ಞಾನಕ್ಕೋಸ್ಕರ. ಅದನ್ನು ಬಿಟ್ಟು ನಾ ಇನ್ನೇನೋ ಮಾಡ್ತೀನಿ, ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳೋದು ಬಿಟ್ಟು ಇನ್ನೇನೋ ಮಾಡ್ತೀನಿ ಅಂದರೆ ಅದು ಆ ಎಕ್ಸಾಂಪಲ್ಗೆ ಸರಿ ಹೋಗುತ್ತೆ. ಇದಾಯಿತು. ಇದಾದ ಮೇಲೆ ವಿಪಕ್ಷೇ ಬಾಧಕ ಮಾಹ. ಸಾರೋದ್ಧಾರಕಾರ ಅಲ್ಲಿಗೆ ಬಿಡೋದಿಲ್ಲ. ನೋಡಪ್ಪ, ನೀವು ಒಂದು ವೇಳೆ ಶರೀರ, ಈ ಮನುಷ್ಯ ಶರೀರವನ್ನು ಕೊಟ್ಟಿದ್ದೇನೆ, ಅದರಲ್ಲಿ ನೀವು ಪರಮಾತ್ಮನನ್ನ ಬ್ರಹ್ಮನನ್ನ ತಿಳಿದುಕೊಳ್ಳದೇ ಹೋದರೆ ಏನಾಗತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಸಾರೋದ್ಧಾರಕಾರ. ಪ್ರಾಪ್ತಾ ನೃಜಾತಿಂ ತ್ವಿಹಯೇ ಚ ಜಂತವೋ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಭೃತಾ ನ ಚೇದ್ಯತೇರನ್ ಅಪುನರ್ಭವಾಯ ಭೂಯೋ ವನೌಕಾ ಇವ ಯಾಂತಿ ಬಂಧನಂ. ಪ್ರಾಪ್ತಾಹ ನೃಜಾತಿಂ ತು ಅಂತ ಬಿಡಿಸ್ಕೋಬೇಕು. ತು ಇಹ ಯೇ ಚ ಜಂತವಃ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಹೃತಾಃ ನ ಚೇತ್ ಯತೇರನ್ ಅಪುನರ್ಭವಾಯ ಭೂಯಃ ವನೌಕಾಃ ಇವ ಯಾಂತಿ ಬಂಧನಂ. ಇಹ ಅಂತ ಶಬ್ದ ಇದೆ. ಅದು ಸಾರೋದ್ಧಾರಕಾರರ ಒಂದು ಇದು ಚಮತ್ಕಾರ. ಅವರು ಪ್ರತೀ ಶಬ್ದದಲ್ಲೂ ಕೂಡ ಅರ್ಥವನ್ನು ತೆಗೆಯೋರು. ಸುಮ್ಮನೆ ಇಹ ಅಂದರೆ ಇಲ್ಲಿ ಅಂತ ಬಿಟ್ಬಿಡ್ಲಿಲ್ಲ. ಭರತ ಕಂಡೇ, ಅದು ಹೇಳಾಗಿದೆ ದೇಶ ಪ್ರಶಂಸಾ ಪ್ರಕರಣದಲ್ಲಿ. ಭರತ ಕಂಡ, ಭರತ ಭೂಮಿ ಅನ್ನೋದು ಎಷ್ಟು ಪ್ರಶಸ್ತ ಅಂತ ಹೇಳಾಗಿದೆ. ಅಂತಹ ಭರತಖಂಡದಲ್ಲಿ ಯೇ ಜಂತವಃ, ಜಂತು ಜಂತು ಅಂದರೆ ಪ್ರಾಣಿ ಅಂತ ಅರ್ಥ. ಯಾವ ಜೀವನು ನೃಜಾತಿಂ ಪ್ರಾಪ್ತಾಹ, ಮನುಷ್ಯ ದೇಹವನ್ನು ಹೊಂದಿ, ಅಲ್ಲೂ ಕೂಡ ಬರೀ ಮನುಷ್ಯ ದೇಹ ಅಲ್ಲ, ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಭೃತಾ, ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರುವ ಒಂದು ಸಾಧನ. ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ಏನಪ್ಪ, ಆಯಿತು ಮನುಷ್ಯ ಜನ್ಮ ಕೊಟ್ಟಿದ್ದಾರೆ, ಆದರೆ ನನಗೆ ಏನು ಬುದ್ಧಿನೇ ಇಲ್ಲ. ಬೇಕಾದಷ್ಟು ಜನ ಇದ್ದಾರೆ ಆ ಥರ ಅಲ್ವಾ. ಹುಟ್ಟದಾಗಿಂದ ಬಹಳ ದಡ್ರು, 10th ಕೂಡ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಆಗಲಿ, ಅವ್ರನ್ನೆಲ್ಲ ಬಿಟ್ಬಿಡೋಣ, ಪಾಪ ಬುದ್ಧಿನೇ ಇಲ್ಲ. ಅವ್ರು ಏನು ಪರಮಾತ್ಮನ ಬಗ್ಗೆ ಶಾಸ್ತ್ರ ಓದಿ ಏನು ತಿಳ್ಕೊಳ್ತಾರೆ? ಅಂದರೆ ನಾವು ಹೊರಗಿನ ನೋಟದಿಂದ ಹೇಳ್ತಾ ಇರೋದು. ಮತ್ತೆ ಆ ಅಂತಹ ಬೇಕಾದಷ್ಟು ಯೋಗಿಗಳು ಆ ಥರ ಇದ್ದರು, ಜಡಭರತರಿರ್ಲಿಲ್ವೇ? ಅವ್ರು ಏನು ಹೊರಗಡೆ ನೋಡಲಿಕ್ಕೆ ಪೆದ್ರ ಥರ ಇದ್ದರು, ಅಪರೋಕ್ಷ ಜ್ಞಾನಿಗಳು. ಅವ್ರ ಬಗ್ಗೆ ಅಂತಹವ್ರ ಬಗ್ಗೆ ನಾ ಹೇಳ್ತಾ ಇಲ್ಲ. ಏನೋ ಕರ್ಮವಶಾತ್ ಮನುಷ್ಯ ಜನ್ಮ ಇರುತ್ತಪ್ಪ, ಶಾಸ್ತ್ರ ಓದಲಿಕ್ಕೆ, ಬ್ರಹ್ಮಜ್ಞಾನ ಮಾಡ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾ ಇರಲ್ಲ. ಯಾಕೆ? ಸರಿಯಾದ ಬುದ್ಧಿ ಇಲ್ಲ. ಹಾಗಲ್ಲ ಇಲ್ಲಿ ಹೇಳ್ತಾ ಇರೋದು. ಜ್ಞಾನ ಸಾಧನೆಯನ್ನ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ದೇವರು. ಏಕೆಂದರೆ ಹೊರಗಡೆ ಎಲ್ಲ ಮತ್ತೆ ಫಸ್ಟ್ ರ್ಯಾಂಕ್ ಬಂದಿರ್ತಾರೆ, ಒಳ್ಳೊಳ್ಳೆ ಕೆಲಸದಲ್ಲಿರ್ತಾರೆ, ಅದು ಬುದ್ಧಿ ಇಲ್ಲದೆ ಸಾಧ್ಯನಾ? ಬುದ್ಧಿ ಕೊಟ್ಟಿರ್ತಾನೆ ದೇವರು. ಕ್ರಿಯಾಸಾಧನೇನ, ಕ್ರಿಯಾಸಾಧನೇನ ಅಂದರೆ ವಿಷ್ಣು ತೀರ್ಥರು ಬರೀತಾರೆ, ದೇಹ ದಾರ್ಢ್ಯ ವಿತ್ತಾದಿನ. ದೇಹದಲ್ಲಿ ದಾರ್ಢ್ಯ ಇದೆ ಅಂದರೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿರ್ತಾನೆ ದೇವರು. ಅಷ್ಟೇ ಅಲ್ಲ, ಸಂಪತ್ತು ಅಂದರೆ ಒಂದು ನಾವು ಏನು ಜೀವನವನ್ನು ಬಾಳಬೇಕು ತೊಂದರೆ ಇಲ್ಲದೆ ಅಂತಹ ಎಲ್ಲ ದ್ರವ್ಯ ಕಲಾಪಗಳು, ಮನೆ ಮಠ ಎಲ್ಲ ಕೊಟ್ಟಿರ್ತಾನೆ. ಈದೃಶಾಹ ಅಪಿ, ಇಷ್ಟೆಲ್ಲ ಸಲಕರಣೆಗಳನ್ನು ಕೊಟ್ಟಿದ್ರೂ ಕೂಡ, ಅಂದರೆ ಭಾಗವತ ಏನು ಹೇಳ್ತಾ ಇದೆ, ಸುಮ್ಮನೆ ದೇವರು ಏನಪ್ಪ ಯಾವುದೋ ಮನುಷ್ಯ ಜನ್ಮ ಅಂತ ಕೊಟ್ಟ,
ಏನಪ್ಪ ಮಾಡೋದು, ಹುಟ್ಟಿದಾಗಿಂದ ಎಷ್ಟು ಕಷ್ಟ, ಆಮ್, ಇಳ್ಕೊಳ್ಳಿಕ್ಕೆ ಜಾಗ ಇಲ್ಲ, ಎರಡು ಹೊತ್ತು ಊಟಕ್ಕೆ ನನಗೆ ಗತಿ ಇಲ್ಲ, ಅಂತಹ ಕೇಸ್ಗಳನ್ನು ಬಿಟ್ಬಿಡಿ ಅಂತಾರೆ. ಅಂತಹ ಕೇಸ್ಗಳನ್ನು ಬಿಟ್ಬಿಡಿ. ಆ ತರಹ ಕಷ್ಟಪಡುವಂತಹ ಏನು ಆ, ಅವಸ್ಥಾದಲ್ಲಿ ನಾವು ಯಾರೂ ಇಲ್ಲ. ಅಂತಹ ಎಲ್ಲ ಸಾಧನೆಗಳ ಸಂಪತ್ತಿ ಎಲ್ಲವನ್ನೂ ಕೊಟ್ಟಾಗಲೂ ಕೂಡ ಅಪುನರ್ಭವಾಯ ನಯತೇರಂಚೇತ್, ಮೋಕ್ಷಕ್ಕೋಸ್ಕರ ಯಾರು ಪ್ರಯತ್ನವನ್ನ ಮಾಡೋದಿಲ್ವೋ ಅವ್ರನ್ನ ಏನಂತ ಕರಿಬೇಕು? ತೇ ವನೌಕಾಹ. ವನ ಅಂದರೆ ಕಾಡು ಅಂತ ಅರ್ಥ ಇದೆ ನಿಜ, ಆದರೆ ಇಲ್ಲಿ ವನ ಅಂದರೆ ನರಕ ಅಂತ ಅರ್ಥ. ಅದಕ್ಕೆ ಅದು ಇದರಲ್ಲಿ ಕೋಶದಲ್ಲಿ ಹಾಗೇ ಇದೆ, ವನಂತು ನರಕಂ ವಿದ್ಯಾತ್ ಭಜನೆ ವಾರಿ ಕಾನನೆ. ವನ ಅನ್ನೋದಕ್ಕೆ ಕಾನನ, ಕಾಡು ಅಂತ ಅರ್ಥ ಇದೆ, ನೀರು ಅಂತ ಅರ್ಥ ಇದೆ. ವಾರಿ, ಜೀವನಂ ಭುವನಂ ವನಂ ಅಂತ ಅಮರಕೋಶ. ವನ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ. ಭಜನ, ನರಕ, ವನಕ್ಕೆ ನರಕ ಅಂತನೂ ಅರ್ಥ ಇದೆ. ಅಥವಾ ಇಲ್ಲಿ ಪದಚ್ಛೇದ ಮಾಡಬೇಕಾದ್ರು ಕೂಡ ಭೂಯಃ ಅವನೌಕಾಹ ಅಂತ ಬಿಡಿಸ್ಬಿಟ್ರಂತೂ ನರಕ ಅನ್ನೋ ಅರ್ಥ ಇದ್ದೇ ಇದೆ. ಇರಲಿ, ಆ ವನೌಕಾಹ ಅಂದರೆ ನರಕಕ್ಕೆ ಹೋಗ್ತಾರೆ. ಬಂಧನಂ ಭೂಯಃ ಯಾಂತಿ, ಮತ್ತೆ ದುಃಖವನ್ನ ಅನುಭವಿಸುತ್ತಾರೆ. ಇದು ನೋಡಿ, ಇದು ಬಹಳ ಆ, ಒಂಥರ ವಿಚಿತ್ರವಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂದರೆ, ಆ, ಸಾಮಾನ್ಯ ಏನು ನರಕಕ್ಕೆ ಹೋಗೋದು ಕೆಟ್ಟ ಕೆಲಸ ಮಾಡಿದ್ರೆ ಅಲ್ವಾ. ನಾನು ಯಾರನ್ನೋ ಕೊಂದೆ, ಬೈದೆ, ಹೊಡೆದೆ, ಮಾಡಿದೆ, ಕಳ್ತನ ಮಾಡಿದೆ, ದರೋಡೆ ಮಾಡಿದೆ, ಬೈದೆ, ಹಿರಿಯರನ್ನ, ನರಕಕ್ಕೆ ಹೋಗ್ತಾರೆ. ಇಲ್ಲೇನು ಆ ಥರ ಇಲ್ವೇ ಇಲ್ಲ. ನಾ ಕೆಟ್ಟ ಕೆಲಸ ಮಾಡೇ ಇಲ್ಲ ಇಲ್ಲಿ, ಮನುಷ್ಯ ಜನ್ಮ ಬಂತಪ್ಪ, ನಾನು ಸಾಧನೆ ಮಾಡಿಕೊಳ್ಳಿಲ್ಲ ಅಂತಂದ್ರೇ ಸಾಕು, ನರಕಕ್ಕೆ ಹೋಗಬೇಕು ಅಂತಂತ ಇದ್ದಾರೆ. ಇದು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಇದೆ. ಅದಕ್ಕೆ ವಿಷ್ಣು ತೀರ್ಥರು ಬಿಡಿಸ್ತಾರೆ ಅದನ್ನು. ನೋಡ್ರಿ, ಯಾಕಪ್ಪ ನರಕಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾ ಏನೂ ಕೆಟ್ಟ ಕೆಲಸ ಮಾಡಿಲ್ಲಪ್ಪ. ನಾವು ಸುಮಾರು ಜನ ನೋಡಿದ್ದೀವಿ ಆ ಥರ. ಏನು ಪಾಪ ಒಳ್ಳೆಯವರೇ, ಏನು ನಮ್ಮವರೇ, ಅವರು ಏನು ಆ ಥರ ಸಂಧ್ಯಾ ವಂದನೆ ಕೂಡ ಮಾಡ್ತಾ ಇರಲ್ಲ. ಪಾಪ ತುಂಬ ಒಳ್ಳೆಯವರು, ಬೇರೆಯವ್ರಿಗೆ ಏನೋ ಇದು ಅಂತಾರೆ, ಆ, ನಮಸ್ಕಾರ ಅಂತ ಮಾಡ್ತಾರೆ ದೇವರಿಗೆ, ಏನು ಏಕಾದಶಿ ಅದೆಲ್ಲ ಏನೂ ಮಾಡ್ತಾ ಇರಲ್ಲ. ಅದು ಕೆಟ್ಟವ್ರು ಇರಲ್ಲ ಮಾತ್ರ. ಈಗ ಎರಡು ಥರನೂ ನೋಡಿದ್ದೀವಿ. ಕೆಲವರು ಸೋಗ್ ಹಾಕ್ಕೊಂಡು ಆ, ಮ್, ಮಡಿ ಅಂತ ಹಾರಾಡ್ತಾ ಆ, ಕೆಟ್ಟ ಕೆಲಸ ಮಾಡೋರು ಇದ್ದಾರೆ. ಆದರೆ ಕೆಲವರು ಏನೂ ಇಲ್ಲದೆ ಬಹಳ ಒಳ್ಳೆ ಮನಸ್ಸವರು, ನಮ್ಮ ಜಾತಿ ಇರ್ಬೋದು, ಬೇರೆ ಜಾತಿಯೂ ಇರಬಹುದು. ಆದರೆ ಇಲ್ಲಿ ಶ್ಲೋಕದಲ್ಲಿ ಯಾರು ಮೋಕ್ಷಕ್ಕೆ ಪ್ರಯತ್ನ ಮಾಡುವುದಿಲ್ವೋ, ಯಾರು ಸಾಧನೆ ಮಾಡಿಕೊಳ್ಳೋದಿಲ್ವೋ ಅವರು ನರಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ವಿವರಣೆ ಮಾಡ್ತಾರೆ ಸಾರೋದ್ಧಾರಕಾರರು. ನೋಡ್ರಿ, ಇಷ್ಟು ಹೇಳ್ದಂಗಾಯ್ತು ಈ ಶ್ಲೋಕದ ಎರಡು ಶ್ಲೋಕದಿಂದ. ಏನಪ್ಪ, ಜೀವರಿಗೆ ಮುಕ್ತಯೇ ಸೃಷ್ಟಿ ಇತಿ ತಾವದ್ ಅವಿವಾದಂ. ಹಿಂದಿನ ಶ್ಲೋಕದಲ್ಲೇ ಬಂತಲ್ವಾ, ಪರಮಾತ್ಮ ಸೃಷ್ಟಿ ಮಾಡಿದ್ದೇ ಮನುಷ್ಯ ಜನ್ಮವನ್ನ, ಜೀವರನ್ನ ಸೃಷ್ಟಿಗೆ ತಂದಿದ್ದೇನೆ, ಅವರವರು ಸಾಧನೆ ಮಾಡಿಕೊಳ್ಳಿ ಅಂತ. ಸರಿ, ವಿಮುಕ್ತಿಶ್ಚ ಜ್ಞಾನಾದಿ ಸಾಧನ ಸಾಮಗ್ರೇಣ. ಹೇಗೆ ವಿಮುಕ್ತಿ ಆಗತ್ತೆ, ಮೋಕ್ಷ ಹೇಗಾಗತ್ತೆ? ಜ್ಞಾನವನ್ನು ಪಡ್ಕೊಳ್ಳೇಬೇಕು. ನಾನು ಅವತ್ತೇ ಹೇಳಿದ್ದೀನಿ ಸುಮಾರು ಸಲಿ, ಆಚಾರ್ಯರು ಇದು ಬಹಳ ಸ್ಪಷ್ಟ. ಏನಂದರೆ ಅಣುಭಾಷ್ಯದಲ್ಲಿ ಹೇಳ್ತಾರೆ, ಜ್ಞಾನೇನೇವಂ ಪರಂಪದಂ. ನಮಗೆ ಮೋಕ್ಷ ಆಗಬೇಕು ಅಂದರೆ ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಬೇಕು. ನಮಗೆ ಅಂಧಂತಮಸ್ಸಾಗಬೇಕಾ, ಪರಮಾತ್ಮನ ಬಗ್ಗೆ ವಿಪರೀತ ಜ್ಞಾನವನ್ನು ವಿಪರೀತ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಅಂಧಂತಮಸ್ಸು. ನಮಗೆ ನಾನು ಒಳ್ಳೆ ಕೆಲಸ ಮಾಡಿದೆಯಪ್ಪ, 10 ರೂಪಾಯಿ ಯಾರಿಗೋ ಇದು ಮಾಡಿದೆ, ಯಾರಿಗೋ ಹೆಲ್ಪ್ ಮಾಡಿದೆ, ಏನೋ ಒಂದು ಯಾಗ ಮಾಡಿದೆ, ಪವಮಾನ ಹೋಮ ಮಾಡಿದೆ, ಸ್ವರ್ಗ ಸಿಗತ್ತೆ. ಕರ್ಮದಿಂದ ಸ್ವರ್ಗ, ನಿರಯಂಚ ವಿಕರ್ಮಣ. ಯಾರಿಗೋ ಹೊಡೆದೆ ಬರದೆ ಮಾಡಿದೆ ಅಂತಂದರೆ ನರಕ.
ಇಲ್ಲ ಅದೂ ಇಲ್ಲ, ಹೊಡೆದು ಬಡ್ದು ಮಾಡಿದಿಲ್ಲ ಅಂದರೂ ನರಕಕ್ಕೆ ಹೇಳ್ತಾ ಇದ್ದಾರೆ, ಅದೇನು ಅಂತ ನೋಡೋಣ. ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕಾ, ಪರಮಾತ್ಮನ ಜ್ಞಾನ ಮಾಡ್ಕೊಳ್ಬೇಕು. ಅದರಿಂದ ಏನು, ಅದರಿಂದ ಮೋಕ್ಷ ಸಿಗಲ್ಲ, ಅದರಿಂದ ಪರಮಾತ್ಮನ ಪ್ರೀತಿಯಾಗಿ ಅವನ ಪ್ರಸಾದ ಆಗತ್ತೆ. ಅದನ್ನು ಹೇಳ್ತಾರೆ ಇಲ್ಲಿ, ವಿಮುಕ್ತಿಶ್ಚ ಜ್ಞಾನಾದಿ ಸಾಧನ ಸಾಮಗ್ರೇಣ. ಮೋಕ್ಷ ಆಗಬೇಕು ಅಂದರೆ ಜ್ಞಾನವನ್ನ ಪಡ್ಕೊಳ್ಬೇಕು, ಅದೇನೇ ಸಾಧನ, ಜ್ಞಾನವೇ ಸಾಧನ ಮೋಕ್ಷಕ್ಕೆ. ಮತ್ತೆ ಇಲ್ಲ ಅಂತ ಇದ್ದೀರಾ ಈಗ, ಅದು ನೋಡೋಣ ಏನು ಹೇಳ್ತಾರೆ ಅಂತ. ತತ್ರ ಸೃಷ್ಟಿ ಸಮಯೇ ಶ್ರೀಹರಿ ತಾನ್ ತಾನ್ ದೇಹಾನ್ ವಿರಚಯ್ಯ ತತ್ರ ತತ್ರ ಪ್ರವಿಶ್ಯ ತತ್ರ ಸಾಧನ ಸಂಪತ್ತಿ ಸಾಧಕತ್ವಂ ಅನುಪಲಭ್ಯ ಅಂತತಃ ಪುರುಷದೇವಂ ವಿಧಾಯ. ಸೃಷ್ಟಿ ಮಾಡಬೇಕಾದ್ರೆ ಪರಮಾತ್ಮ ಎಲ್ಲ ದೇಹಗಳನ್ನು ಸೃಷ್ಟಿ ಮಾಡಿ ಅದು ಒಳಗಡೆ ಪ್ರವೇಶ ಮಾಡಿದ್ನಂತೆ. ಹಂಗಿದೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಪರಮಾತ್ಮ ವೇದ ಹೇಳುತ್ತೆ, ಅವನು ಪರಮಾತ್ಮ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡ್ದ. ಯಾಕೆ, ಅದಕ್ಕೆ ಮತ್ತೆ ಎನರ್ಜಿ ಕೊಡಬೇಕಲ್ಲ, ಅದು ಕೆಲಸ ಮಾಡಬೇಕಲ್ವಾ. ಸುಮ್ಮನೆ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ರೆ ಅದೇನು ಕೆಲಸನೇ ಮಾಡ್ತಾ ಇರಲಿಲ್ಲ. ಆವಾಗ ಪರಮಾತ್ಮ ಏನ್ ಮಾಡ್ದ, ಅದ್ರ ಒಳಗಡೆ ಹೋಗಿ ಆ ಒಂದು ರೂಪದಿಂದ ಅದನ್ನ ಟ್ರಿಗರ್ ಮಾಡಿ ಆ ಕೆಲಸಗಳು ಏನೇನು ಮಾಡಬೇಕೋ ಆ ಕೆಲಸಗಳನ್ನ ಮಾಡಿಸ್ತಾ ಇದ್ದ. ಸರಿ, ಹೋದ ಒಳಗಡೆ. ಆದರೆ ಬೇರೆ ಎಲ್ಲ ಮನುಷ್ಯ ಜನ್ಮ ಬಿಟ್ಟು ಬೇರೆ ಎಲ್ಲ ದೇಹದಲ್ಲಿ ತತ್ರ ಸಾಧನ ಸಂಪತ್ತಿ ಸಾಧಕತ್ವಂ ಅನುಪಲಭ್ಯ. ಇದು ಯಾವುದು ಬೇರೆ ಬೇರೆ ಸಾಧನೆ, ಇದು ಬೇರೆ ಬೇರೆ ಶರೀರಗಳಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವನು ಕಂಡುಕೊಂಡ. ಗೊತ್ತಿತ್ತು ಅವನಿಗೆ. ಅಂತತಃ ಪುರುಷ ದೇಹಂ ವಿದಾಯ, ಕೊನೆಗೆ ಪುರುಷ ದೇಹವನ್ನ ಮಾಡಿ ತತ್ರ ಪ್ರವಿಶ್ಯ, ಅಲ್ಲಿ ಮತ್ತೆ ಅವನು ಪ್ರವೇಶ ಮಾಡಿ ತತ್ರ ಸಾಧನ ಸಂಪತ್ತಿ ಉಪಲಭ್ಯ. ಅಲ್ಲಿ ಎಲ್ಲ ನೋಡ್ದ, ಬಹಳ ಏನಪ್ಪಾ ಇವ್ರಿಗೆ ಕೈ ಕೊಟ್ಟಿದ್ದೀನಿ, ಕಾಲು ಕೊಟ್ಟಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ಬೋದು, ನಮಸ್ಕಾರ ಮಾಡ್ಬೋದು, ದೇವ್ರ ಪೂಜೆ ಮಾಡ್ಬೋದು, ಒಬ್ರಿಗೆ ಸಹಾಯ ಮಾಡ್ಬೋದು, ಬುದ್ಧಿ ಕೊಟ್ಟಿದ್ದೀನಿ ಅಂತ ಎಲ್ಲವನ್ನು ನೋಡ್ದ. ತದಭಿಲಷಿತಂ ಮುಕ್ತಿ ತತ್ ಸಾಧನಂ ಜ್ಞಾನಂ ಚ. ಅವನಿಗೇನ್ ಬೇಕಾಗಿತ್ತು, ಅಭಿಲಷಿತವಾದದ್ದೇನು, ಮೊದಲನೇ ಸೆಂಟೆನ್ಸ್ ಅಲ್ಲಿ ಇದೆ, ವಿಮುಕ್ತಯೇ ಸೃಷ್ಟಿ. ಈ ಜೀವರು ಅವರು ತಮ್ಮ ಸಾಧನೆಯನ್ನ ಮಾಡಿಕೊಳ್ಳಿ, ಮೋಕ್ಷವನ್ನು ಹೊಂದಲಿ ಸಜ್ಜೀವರು ಅಂತ ಅವನಿಗೆ ಅಭಿಲಷಿತ. ಆಮೇಲೆ ತತ್ ಸಾಧನಂ ಜ್ಞಾನಂ ಚ, ಆ ಮೋಕ್ಷಕ್ಕೆ ಸಾಧನ ಬ್ರಹ್ಮಜ್ಞಾನ. ಅವೆರಡೂ ಕೂಡ ಸದ್ಯ ನಾನು ಏನು ಗೋಲ್ ಇಟ್ಕೊಂಡಿದ್ದೆ ಅದು ಮೀಟ್ ಆಗತ್ತಪ್ಪ ಅಂತ ಸಂತುಷ್ಟ ಮನಃ ಬಭೂವ. ಈಗ ಯಾವುದೋ ಎಕ್ಸಾಮು ಭಾರಿ ಕಷ್ಟ, IIT JEE ತುಂಬಾನೇ ಕಷ್ಟ, ಕಷ್ಟವಾದ ಎಕ್ಸಾಮ್ ಗೋಲ್ ಇಟ್ಬಿಡೋದು. ಆದರೆ ಏನು ಅದಕ್ಕೆ ಟ್ಯೂಷನ್ ಇಲ್ಲ, ಅಥವಾ ಚೆನ್ನಾಗಿ ಟೀಚರ್ ಸಿಗಲಿಲ್ಲ ಹೇಳ್ಕೊಡ್ಲಿಕ್ಕೆ, ಅಥವಾ ಅವನು ಓದೋದಿಲ್ಲ ಅಂದರೆ ಹೆಂಗೆ ಪಾಸ್ ಆಗುತ್ತೆ, ಗೋಲೇ ಮೀಟ್ ಆಗೋದಿಲ್ಲ. ಈ ಮನುಷ್ಯ ಜನ್ಮ ಬರೋದಕ್ಕಿಂತ ಮುಂಚೆ ಆ ಥರ ಅವಸ್ಥೆ ಇತ್ತು. ಮನುಷ್ಯ ಜನ್ಮ ಬಂದಮೇಲೆ ಅವನಿಗೆ ಅನ್ನಿಸ್ತು, ಆಯ್ತಪ್ಪ ನಂದೇನು ಸಜ್ಜನರಿಗೆ ಸಜ್ಜೀವರಿಗೆ ಮೋಕ್ಷ ಕೊಡಬೇಕು ಅಂತ ಅನ್ಕೊಂಡಿದ್ದೆ, ಮತ್ತೆ ಅವರು ಜ್ಞಾನವನ್ನು ಪಡಿಬೇಕು ಅಂತ, ಅದರಿಂದ ಅದು ಸಾಧನ, ಅದು ಅವೆರಡೂ ಸದ್ಯ ಈ ಮನುಷ್ಯ ಜನ್ಮದಲ್ಲಿ ಮನುಷ್ಯ ದೇಹದಲ್ಲಿ ಅವೆರಡೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸಂತೋಷ ಆಯಿತು. ತತಃ ಸಾಧನ ಸಾಮಗ್ರವತ ಅನೇನ ದೇಹೇನ ಏ ಮುಕ್ತ್ಯರ್ಥಮೇವ ಪ್ರಯತಂತೆ. ಯಾರು ಇಂತಹ ಸಾಧನ ಸಾಮಗ್ರಿ ಉಳ್ಳ ಮನುಷ್ಯ ಜನ್ಮದಲ್ಲಿ ಬಂದಾಗ ಅವರು ಮೋಕ್ಷಕ್ಕೋಸ್ಕರ ಪ್ರಯತ್ನ ಪಡ್ತಾರೋ ಅವರು ತದನುಮತಕಾರಿಣ. ಅನುಮತಕಾರಿಣ, ತದನುಮತ ಅಂದ್ರೆ ಪರಮಾತ್ಮನ ಅಭಿಪ್ರಾಯಕ್ಕೆ ಸರಿಯಾಗಿ ನಡೆದುಕೊಂಡು ಹೋಗುವವರು ಅಂತ ಅರ್ಥ. ಪರಮಾತ್ಮನ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯಕ್ಕೆ ಸರಿಯಾಗಿ ನಡೆದುಕೊಂಡು ಹೋಗ್ತಾರೆ. ಆದ್ರಿಂದ ಏನಾಯಿತು, ಅವನಿಗೆ ಸಂತೋಷ ಆಗುತ್ತೆ. ತತ್ಪ್ರಸಾದೇನ ಸಿದ್ಧಾಹ ಭವಂತಿ. ಅವನ ಪ್ರಸಾದ ಆದರೆ ಸಾಕು, ಮೋಕ್ಷ ಆಗುತ್ತೆ, ಅವನ ಗೋಲ್ ಮೀಟ್ ಆಯಿತು, ಅವನ ಇಂಟೆನ್ಷನ್ ಮೀಟ್ ಆಯಿತು. ಆದರೆ ಏತು ಪುನಃ ವಿಷಯಲೌಲ್ಯಾದ ಅನ್ಯತ್ರ ಪ್ರಯತಮಾನಾಹ ಅತ್ರ ನ ಪ್ರಯತಂತೆ. ಯಾರು ಈ ಸಾಧನ ಸಂಪತ್ತಿ ಸಾಧನೆ ಮಾಡಬೇಕು ಅನ್ನೋ ಮಾರ್ಗದಲ್ಲಿ ಪ್ರಯತ್ನ ಮಾಡೋದಿಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ, ತೇ ಪುನಃ ತತ್ಕೋಪೇನ ಪರಮಾತ್ಮನ ಕೋಪಕ್ಕೊಳಗಾಗ್ತಾರೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ವಿಷ್ಣು ತೀರ್ಥರು. ರಾಜಕೋಪೇನ ರಾಜದತ್ತ ಸಕಲ ಸಂಭಾರ ರಾಜಕಾರ್ಯಕಾರಿ ರಾಜಭೃತ್ಯ ಇವ. ರಾಜ ಇದನಪ್ಪ, ಅವನೇನು ಮಾಡ್ದ, ಮಂತ್ರಿಗೆ ಎಲ್ಲ ಅವನಿಗೆ ಬೇಕಾದದ್ದು, ಅವನು ಎಲ್ಲ ಸಲಕರಣೆಗಳನ್ನು ಎಲ್ಲವನ್ನು ಕೊಟ್ಟ. ಯಾಕೆ, ಅವನೇನೋ ಹೇಳ್ತಾನೆ ರಾಜನಿಗೆ,
ರಾಜ ಏನೋ ಆರ್ಡರ್ ಮಾಡ್ತಾನೆ, ಅಥವಾ ರಾಜನ ರಾಜ್ಯವನ್ನು ಚೆನ್ನಾಗಿ ಶತ್ರುಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು, ಇವನಿಗೆಲ್ಲ ನಾನು ಅನುಕೂಲಗಳನ್ನು ಮಾಡಿಕೊಟ್ರೆ ಅವನು ಏನು ಮಾಡ್ತಾನೆ, ನನಗೇನು ಬೇಕೋ ಅದಕ್ಕೆ ಫೋಕಸ್ ಮಾಡ್ತಾನೆ ಅಲ್ವಾ. ಅವನಿಗೆ ನಾನು ಈಗ ಯಾಕಪ್ಪ IAS ಆಫೀಸರ್ಗೆ, ಪ್ರೈಮ್ ಮಿನಿಸ್ಟ್ರಿಗೆ ಸಿಕ್ಕಾಪಟ್ಟೆ ಎಲ್ಲ ಅನುಕೂಲತೆ ಸಲಕರಣೆಗಳು, ಯಾರಿಗೋ ಬೆಗ್ಗರಿಗಿರೋದಿಲ್ಲ, ಯಾಕಿಲ್ಲ? ಯಾಕೆಂದರೆ ಅವನಿಗೆ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ನೋಡ್ಕೊಂಡ್ಬಿಟ್ರೆ ಅವನು ಇಲ್ಲಿ ಕೆಲಸ ಏನು ಬೇಕೋ ಅದನ್ನು ಮಾಡ್ತಾನೆ. ಹಾಗೆ ರಾಜ ಮಂತ್ರಿಗೆ ಎಲ್ಲವನ್ನೂ ಕೊಟ್ಟ. ಆದರೆ ಮಂತ್ರಿ ಆ ರಾಜನಿಗೆ ಅವನ ಅಭಿಪ್ರಾಯವನ್ನು ತಿಳಿದುಕೊಳ್ಳದೆ ಅವನ ಕಾರ್ಯವನ್ನು ನಡೆಸ್ಕೊಡದೆ ಹೋದರೆ ಏನಾಗತ್ತೆ? ಕೆಲಸದಿಂದ ತೆಗೆದುಹಾಕ್ತಾನೆ ಅಥವಾ ಇನ್ನೇನೋ ಅವನಿಗೆ ಶಿಕ್ಷೆ ಕೊಡ್ತಾನೆ. ಅದರಂತೆ ಪರಮಾತ್ಮ ಜೀವರನ್ನ ಮನುಷ್ಯ ದೇಹದಲ್ಲಿ ಇಟ್ಟು ಎಲ್ಲ ಸಂಪತ್ತನ್ನು ಕೊಟ್ಟು, ಹೇಗೆ ಅಲ್ಲ ಮಂತ್ರಿಗೆ ಎಲ್ಲ ಸಂಪತ್ತನ್ನು ಕೊಟ್ಟು ರಾಜ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಆ ಎಕ್ಸ್ಪೆಕ್ಟೇಷನ್ನು ಪರಮಾತ್ಮನಿಗೆ ಇವನು ಮೋಕ್ಷ ಅವನಿಗೇನು ಅಲ್ಲಾದರೆ ರಾಜನಿಗೆ ಬೇಕು ಏನಾದರೂ. ಇಲ್ಲಿ ಪರಮಾತ್ಮನಿಗೆ ಏನೂ ಬೇಕಾಗಿಲ್ಲ, ಅವನು ಸ್ವರಮಣ, ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಆದರೂ ಅವನು ಈ ಜೀವರು ಸಜ್ಜೀವರು ಮೋಕ್ಷಕ್ಕೆ ಹೋಗ್ಲಪ್ಪ ಅಂತ ಹೇಳಿ ಮನುಷ್ಯ ಜನ್ಮ ಕೊಟ್ಟು, ಬುದ್ಧಿ ಕೊಟ್ಟು, ದುಡ್ಡು ಕೊಟ್ಟು, ಎಲ್ಲ ಮನೆ ಕೊಟ್ಟು, ಎಲ್ಲ ಸೌಕರ್ಯಗಳನ್ನು ಕೊಟ್ಟಾದ ಮೇಲೆ ಆ ನಮ್ಮಂತಹವರು ಆ ಸಾಧನೆ ಕಡೆ ಏನೂ ತಲೆನೇ ಹಾಕ್ತಾ ಇಲ್ಲ. ನಮ್ಗೆ ಇನ್ನೇನೋ ಬೇಕು, ಮನೆ ಬೇಕು, ಮಠ ಬೇಕು, ಅಲ್ಲಿ ಆರಾಮವಾಗಿರಬೇಕು ಅಂತ ಹೀಗೆ ಸಮಯವನ್ನು ಕಳೆದು ಬಿಟ್ಟರೆ ಶಿಕ್ಷೆ ಕೊಡದೆ ಇನ್ನೇನಾಗುತ್ತೆ? ಆದ್ದರಿಂದ ಶ್ಲೋಕದಲ್ಲಿ ಏನು ಬಂತು ಪ್ರಶ್ನೆ? ನಾ ಏನು ಕೆಟ್ಟ ಕೆಲಸನೇ ಮಾಡಿಲ್ಲ, ನನಗ್ಯಾಕಪ್ಪ ನರಕ ಅಂದರೆ, ಯಾವ ಉದ್ದೇಶಕ್ಕೆ ಕಳಿಸಿ ಎಲ್ಲವನ್ನೂ ಕೊಟ್ಟು ದೇವರು ಮನುಷ್ಯ ಜನ್ಮವನ್ನು ಕೊಟ್ಟು ಎಲ್ಲ ಸಲಕರಣೆ ಸಾಧನೆ ಮಾಡಲಿಕ್ಕೆ ಎಲ್ಲ ಅನುಕೂಲತೆ ಕೊಟ್ಟು ಸಾಧನೆ ಮಾಡಲಿಲ್ಲ ಅಂದರೆ ಮತ್ತೆ ಅದು ರಾಜನ ದೃಷ್ಟಾಂತ ಆಗತ್ತೆ. ಆದ್ದರಿಂದ ಸಾರೋದ್ಧಾರಕಾರರು ಇಷ್ಟು ವಿವರಣೆ ಮಾಡಿ, ಅಂದರೆ ನಾವು ನಾವು ಅನ್ಕೋಬಾರ್ದು ಏನಂತ, ನಾ ಯಾರಿಗೂ ಏನು ಬೈದಿಲ್ಲಪ್ಪ, ನಾನು ಯಾರಿಗೂ ಏನು ಕೆಟ್ಟಂದಿಲ್ಲ, ಆದರೆ ನಾನು ಆ, ಇಷ್ಟೇ ನನ್ನ ಕೈಲಾಗೋದು ಏನು, ಸುಮ್ಮನೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಆ, ಆ, ಇದು ಒಂದು ಊದುಕಡ್ಡಿ ತಗೊಂಡು ಹೀಗೆ ಇದು ಮಾಡಿ ದೇವರಿಗೆ ಎರಡು ತೋರಿಸಿ ಎರಡು ನಮಸ್ಕಾರ ಹಾಕ್ಬಿಟ್ರೆ ಮುಗೀತು, ಅವತ್ತಿನ್ನೇನು ಇಲ್ಲವೇ ಇಲ್ಲ. ಇನ್ನು ಮಾರನೇ ದಿನನೇ ಬೆಳಗ್ಗೆ ಎದ್ದು ಅಗರಬತ್ತಿಯನ್ನು ಇದು ಮಾಡಿ ದೇವ್ರಿಗೆ ಹಿಂಗೆ ಎರಡು ಸಲ ಎಂದು ನಮಸ್ಕಾರ ಮಾಡಿಬಿಟ್ರೆ ಮುಗೀತು ಅಂತ ಅಂದ್ಕೊಂಡ್ರೆ ಅದು ಸಾಧನೆ ಅಲ್ಲ. ಪರಮಾತ್ಮನ ಜ್ಞಾನವನ್ನು ಪಡೀಲಿಕ್ಕೆ, ಪರಮಾತ್ಮನ ಜ್ಞಾನವನ್ನು ಪಡೀಲಿಕ್ಕೆ ಅಂದು ಕೂಡಲೇ ಆಯ್ತಪ್ಪ ಬೆಳಗ್ಗಿಂದ ನಾನು ಈಗಂತೂ ಯೂಟ್ಯೂಬ್ ಇದ್ದೇ ಇದೆ, ಕೇಳಿದ್ರೆ ಆಯಿತು, ಹಾಗಲ್ಲ. ಯಾವುದು ಮ್ಯಾಂಡೇಟರಿ ಕರ್ಮಗಳು ಅಂತ ಇದೆ ಆ ಕರ್ಮಗಳನ್ನು ಮಾಡಲೇಬೇಕು. ಮ್ಯಾಂಡೇಟರಿ ಏಕಾದಶಿ, ಉಪವಾಸ, ಚಾತುರ್ಮಾಸ್ಯ, ಸಂಧ್ಯಾ ವಂದನೆ, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯಾಕೆಂದರೆ ಪರಮಾತ್ಮ ಆ ಕರ್ಮಗಳನ್ನು ಮಾಡಿದಾಗ ಜ್ಞಾನ ನಾವೇನು ಸಂಪಾದನೆ ಮಾಡ್ತೀವಲ್ಲ ಅದು ಉಳಿಯತ್ತೆ. ಆ ಕರ್ಮಗಳನ್ನು ಮಾಡದೆ ಹೋದರೆ ಆ ಜ್ಞಾನ ಸೋರ್ ಹೋಗ್ಬಿಡುತ್ತೆ, ಅಂದರೆ ಗಟ್ಟಿಯಾಗಿ ನಿಲ್ಲೋದಿಲ್ಲ. ಆ ಉಪಾಸನೆ ಮಾಡಲಿಕ್ಕಾಗಲ್ಲ, ಪರಮಾತ್ಮನ ಮೇಲೆ ಭಕ್ತಿ ಬರಲ್ಲ. ಕೇವಲ ಜ್ಞಾನವನ್ನು ಪಡೆದರೆ ಸಾಲದು, ಅದು ಕನ್ವರ್ಟ್ ಆಗಬೇಕಲ್ವಾ ಭಕ್ತಿಯಲ್ಲಿ. ಆದ್ದರಿಂದ ಅದನ್ನೆಲ್ಲ ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ಅವನಿಗೆ ಅಧೋಗತಿ ಆಗತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಇನ್ನು ಕೊನೆಯ ಶ್ಲೋಕ ಈ ಪ್ರಕರಣದಲ್ಲಿ, ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯಮರ್ಥದಮನಿತ್ಯಮಪೀಹ ಧೀರಃ ತೂರ್ಣಂ ಯತೇತ ನಪತೇತ್ ಅನುಮೃತ್ಯ ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವತಃ ಸ್ಯಾತ್. ಇದು ಕೂಡ ಏಕಾದಶ ಸ್ಕಂದ. ಈ ಹಿಂದಿನ ಶ್ಲೋಕ ಬಂತಲ್ವಾ, ಇದು ಪಂಚಮಸ್ಕಂದ ಭಾಗವತದಲ್ಲಿ ಬಂದಿತ್ತು. ಯಾವುದು? ಅದೇ ಈ ಪ್ರಾಪ್ತಾನ್ ತ್ರಿಜಾತಿಂ ತ್ವಿಹ ಏಚ ಜಂತವೋ, ಇದನ್ನ ದೇವತೆಗಳು ಹೇಳ್ತಾರೆ. ಮಾನವ ಜನ್ಮ ಎಷ್ಟು ಪ್ರಶಸ್ತ ಅಂತ
ದೇವತೆಗಳು ಕೊಂಡಾಡುವ ಶ್ಲೋಕ. ಹ್ಮ್. ಎಲ್ಲ ನಮಗಿಂತ ಉತ್ತಮರು ಮನುಷ್ಯ ಜನ್ಮ ಪಡಿಬೇಕು, ಸಾಧನೆ ಮಾಡಬೇಕು ಅಂತ ಅದನ್ನೆಲ್ಲ ಹೊಗಳ್ತಾರೆ. ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿದೆ. ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಷ್ಟೇ ಅಲ್ಲ, ಕೆಲವರು ಇದ್ದಾರೆ, ಬೇರೆ ಯೋನಿಗಳನ್ನು ನೋಡಿ, ನೋಡ್ರಿ ಆ ಪಾರಿವಾಳ ನೋಡ್ರಿ, ಅಥವಾ ಇನ್ಯಾವುದೋ ಸಮುದ್ರದಲ್ಲಿ ಇನ್ಯಾವುದೋ ಒಂದು ತಿಮಿಂಗಿಲ, ಅಥವಾ ಇನ್ಯಾವುದೋ ಮೀನು ಶಾರ್ಕು, ಅಥವಾ ಇನ್ಯಾವುದೋ ಪೆಟ್ ಅನಿಮಲ್, ಯಾವುದೋ ಒಂದು ಬೆಕ್ಕು, ಅದೆಲ್ಲ ಏನು ಸುಖವಾಗಿದೆ ರೀ, ನಮಗೆ ಎಷ್ಟು ಕಷ್ಟ, ಏನು ಸುಮ್ಮನೆ ಬೆಳಗ್ಗೆ ಏಳಬೇಕು ಅಂತಂತಾರೆ, ಅದೇನು ಅದು ಎಷ್ಟು ಸಂತೋಷವಾಗಿದೆ ನೋಡಿ ಅಂತ. ಅಂದರೆ ಅದ್ರ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಮನುಷ್ಯ ದೇಹ ಬಂದಿದೆ ಅಂತ ವ್ಯಾಲ್ಯೂ, ಅದರದ್ದು ಪರ್ಪಸ್ ಏನು ಅಂತ ತಿಳ್ಕೊಳ್ಳದೇನೆ ಬೇರೆ ಯೋನಿಗಳು, ಬೇರೆ ಜನ್ಮದಲ್ಲಿ ದೇಹದಲ್ಲಿ ಇರುವ ಪ್ರಾಣಿಗಳನ್ನು ಅಯ್ಯೋ ನಾವು ಹಂಗಿಲ್ಲ ಅಂತ ವ್ಯಥೆ ಪಡ್ತಾರೆ. ಅದಕ್ಕೆ ಏನು ಹೇಳಬೇಕು? ಈ ಶ್ಲೋಕದಲ್ಲಿ ಈ ದೇಹ ಪ್ರಶಂಸಾ ಪ್ರಕರಣವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಲಬ್ಧ್ವಾ ಸುದುರ್ಲಭಂ ಇದಂ ಬಹುಸಂಭವಾಂತೆ ಮಾನುಷ್ಯಂ ಅರ್ಥದಂ ಅನಿತ್ಯಂ ಅಪಿ ಇಹ ಧೀರಃ ತೂರ್ಣಂ ಯತೇತ ನ ಪತೇತ್ ಅನುಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವತಃ ಸ್ಯಾತ್. ಬಹುಸಂಭವಾಂತೆ ಅನುಮೃತ್ಯು ಧೀರಃ ಅನಿತ್ಯಂ ಅರ್ಥದಂ ಇದಂ ಶರೀರಂ ಯಾವತ್ ನಪತೇತ್ ತತಃ ಪೂರ್ವಮೇವ ನಿಶ್ರೇಯಸಾಯ ಯತೇತ ಅಂತ ಅನ್ವಯ ಮಾಡಬೇಕು. ಅಂದರೆ ಏನರ್ಥ? ಬಹುಸಂಭವಾಂತೆ, ಸಂಭವ ಅಂದರೆ ಜನ್ಮ, ಅನೇಕ ಜನ್ಮಗಳ ಕೊನೆಯಲ್ಲಿ ಅಂತರ್ಥ. ಬಹುಸಂಭವಾಂತೆ ಅಂದರೆ ಮನುಷ್ಯ ಜನ್ಮ ಬರಬೇಕಾದ್ರೆ ಅನೇಕ ದೇಹಗಳನ್ನು ಪಡೆದಾದ ಮೇಲೆ ಮನುಷ್ಯ ಜನ್ಮ ಅನ್ನೋದು ಬರುತ್ತೆ. ಅಷ್ಟು ಕಷ್ಟ ಇದೆ. ಅನೇಕ ಜನ್ಮಗಳ ಕೊನೆಯಲ್ಲಿ ಅನುಮೃತ್ಯು. ಅನುಮೃತ್ಯು ಅಂದರೆ ಹಿಂದೆನೇ ಮೃತ್ಯು ಇದೆ ಅಂತ. ಅಂದ್ರೆ ಅರ್ಥ ಏನು? ಯಾವಾಗ ಬೇಕಾದ್ರೆ ಮರಣ ಬರಬಹುದು ಅಂತ ಅರ್ಥ. ಯಾಕೆ? ಅನಿತ್ಯ. ಈ ಶರೀರ ಅನಿತ್ಯ. ಬೃಹದಾರಣ್ಯಕೋಪನಿಷತ್ತಿನಲ್ಲೋ ಚಾಂದೋಗ್ಯದಲ್ಲೋ ನನಗೆ ಮರ್ತು ಹೋಗ್ಬಿಟ್ಟಿದೆ, ಒಂದು ದೃಷ್ಟಾಂತ ಕೊಡ್ತಾರೆ. ಈ ಮನುಷ್ಯ ಶರೀರ ಯಾವಾಗ ಬೇಕಾದರೆ ಸಾವು ಬರಬಹುದು. ಹೇಗಪ್ಪ ಅಂದರೆ, ವೃಕ್ಷದಲ್ಲಿ ಇರುವ ಫಲ, ವೃಕ್ಷದಲ್ಲಿ ಹಣ್ಣಿರುತ್ತಲ್ವ, ಕೆಲವು ಕಾಯಿ ಇದ್ದಾಗಲೇ ಬಿದ್ದೋಗುತ್ತೆ, ಕೆಲವು ಹಣ್ಣಿದ್ದಾಗ ಬೀಳುತ್ತೆ. ಯಾವಾಗ ಬೀಳತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದೇ ತರಹ ಈ ಶರೀರ ಯಾವಾಗ ಮೃತ್ಯು ಬರುತ್ತೆ, ನಮ್ಮ ಹಿಂದನೇ ಮೃತ್ಯು ಇದೆ ಅಂತ ಹೇಳ್ತಾ ಇದೆ. ಇದು ಅನುಮೃತ್ಯು. ಅನುಮೃತ್ಯು ಅಂತಹವನು ಏನು ಮಾಡಬೇಕು? ಬುದ್ಧಿವಂತನಾದರೆ, ಧೀರನಾದರೆ ಅವನು ಈ ಅನಿತ್ಯಂ ಅರ್ಥದಂ ಇದಂ ಶರೀರಂ, ಈ ಮನುಷ್ಯ ಶರೀರ ಅರ್ಥದಂ, ಪುರುಷಾರ್ಥವನ್ನು ಕೊಡುವಂತಹ ಸಾಮರ್ಥ್ಯ ಇದೆ ಇದಕ್ಕೆ. ಸರಿಯಾಗಿ ಬಳಸ್ಕೊಂಡ್ಬಿಟ್ರೆ, ಮನುಷ್ಯ ಶರೀರದಿಂದ ಸಾಧನೆ ಎಲ್ಲ ಮಾಡಿಬಿಟ್ರೆ ಅದು ಪುರುಷಾರ್ಥಕ್ಕೆ ಕಾರಣ ಆಗುತ್ತೆ. ಅಂತಹ ಶರೀರವು ಯಾವತ್ ನಪತೇತ್, ಅದು ಬೀಳೋಕ್ಕಿಂತ ಮುಂಚೆ, ತತಃ ಪೂರ್ವಮೇವ ನಿಶ್ರೇಯಸಾಯ ಯತೇತ. ನಿಶ್ರೇಯಸ ಅಂದರೆ ಮೋಕ್ಷ. ಮೋಕ್ಷಕ್ಕೋಸ್ಕರ ಪ್ರಯತ್ನವನ್ನ ಮಾಡಬೇಕು. ಮೋಕ್ಷಕ್ಕೋಸ್ಕರ ಸಾಧನೆಯನ್ನ ಮಾಡಬೇಕು ಅಂತ ಈ ಶ್ಲೋಕದ ಸಾಮಾನ್ಯ ಅರ್ಥ. ಸ್ವಲ್ಪ ವಿವರಣೆ ಮಾಡ್ತಾರೆ ಸಾರೋದ್ಧಾರಕಾರರು. ಮಾನುಷ್ಯಂ ಅಂತಿದೆ ಶ್ಲೋಕದಲ್ಲಿ, ಅಂದರೆ ಮಾನುಷ ದೇಹ, ಅದನ್ನು ಲಬ್ಧ್ವಾ ಹೊಂದಿ. ಅಲ್ಲಿ ನೋಡಿ ಮಜಾ ಇದೆ. ಸಾರೋದ್ಧಾರಕಾರರು ಹೇಗೆ ಅರ್ಥ ತೆಗಿತಾರೆ ಅಂದರೆ, ಅನುಮೃತ್ಯು ಅಂತಿದೆ, ಅದನ್ನು ಅನು ಅಂತ ಬಿಡಿಸ್ಕೊಳ್ತಾರೆ ಫಸ್ಟು. ಅನು ಅಂದರೆ ಅನಂತರದಲ್ಲೇ. ಅನಂತರದಲ್ಲಿ ಅಂದರೆ ಜನ್ಮವನ್ನು ಪಡೆದ ಅನಂತರದಲ್ಲೇ. ಅಂದರೆ ನಮಗೆ ಯಾವಾಗ ಬುದ್ಧಿ ಬರುತ್ತೋ, ಹಾಲು, ಊಟ, ಓಡಾಡೋದು ಇದೆಲ್ಲ ಶುರುವಾಗತ್ತಲ್ವ, ಕೌಮಾರಾವಸ್ಥೆ. ಆ ಕೌಮಾರಾವಸ್ಥೆಯಲ್ಲೇ
ಅಂತ ಅರ್ಥ ಬರೀತಾರೆ. ಹುಟ್ಟಿ ಕೌಮಾರಾವಸ್ಥೆಯಲ್ಲೇ ತತ್ರಾಪಿ ಶ್ವಃ ಪರಶ್ವಃ ಇತಿ ನ ಕರ್ತವ್ಯಂ. ಕೌಮಾರಾವಸ್ಥೆಯಲ್ಲೇ ನಾಳೆ ಮಾಡಿದ್ರಾಯ್ತ್ರಿ, ನಾಳಿದ್ದು ಮಾಡಿದ್ರಾಯ್ತು. ಅಲ್ಲ, ಕೌಮಾರಾವಸ್ಥೆಯಲ್ಲಿ ಈಗಲ್ಲ, ನಾವು ಈಗಲೇ ಹಂಗಂತೀವಿ. ಇಷ್ಟು ವಯಸ್ಸಾಗಿದೆ, ಇದು ಇನ್ನೇನೋ ಇದು ಮಾಡೋಣ ಅಂದರೆ ನಾಳೆ ಮಾಡಿದ್ರಾಯ್ತು, ಮುಂದಿನ ವರ್ಷ ಮಾಡಿದ್ರಾಯ್ತು. ವಿಷ್ಣು ಪಂಚಕ ಅದು ಇದೆಯಾ, ಇನ್ನೂ ಟೈಮ್ ಇದೆಯಲ್ಲ. ನಮಗೆ ಈಗ ಇನ್ನೂ 60, 40, 50 ಹೀಗಿದೆ, ಇನ್ನೂ ಎಷ್ಟು 80 ವರ್ಷದ ತನಕ ಇರ್ತೀನಿ ನಾನು ಅಂತ ನಾವೇ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟು ಟೈಮ್ ಇದೆ ಅದಕ್ಕೆಲ್ಲ. ಹಾಗಲ್ಲ, ಕೌಮಾರಾವಸ್ಥೆಯಲ್ಲೇ ಅಂದರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋ ಅಂಶನೂ ಇದರಲ್ಲಿದೆ. ಅವರು, ನಮಗೆಲ್ಲ ಮಕ್ಕಳ ಮೇಲೆ ಬಹಳ ಮೋಹ ಇರುತ್ತೆ. ಅವರು ಚೆನ್ನಾಗಿರಲಿ, ಆಮೇಲೆ ಹೇಗಿದ್ದರೂ ಅವರು ದೊಡ್ಡವರಾದಾಗ ಅವರು ಸಾಧನೆ ಮಾಡಿಕೊಳ್ತಾರೆ ಅಂತ. ಹಾಗಲ್ಲ, ಕೌಮಾರಾವಸ್ಥೆಯಲ್ಲಿ ಇರುವಾಗಲೇ ಇವತ್ತು ನಾಳೆ ಅಂತ ಮಾಡದೇನೆ ಅಂತರ್ಥ. ಆಮೇಲೆ ಶ್ಲೋಕದಲ್ಲಿ ತೂರ್ಣಂ ಅಂತಿದೆ. ತೂರ್ಣಂ ಅಂದರೆ ಬೇಗ ಅಂತರ್ಥ. ಅದನ್ನು ಪ್ರಶ್ನೆ ಮಾಡ್ಕೊಳ್ತಾರೆ ಸಾರೋದ್ಧಾರಕಾರರು. ಏನ್ರಿ ಅಷ್ಟೊಂದು ಅವಸರ ಏನು ನಿಮಗೆ ಅಂತ. ಕುತಃ ಏವಂ ಶೈಘ್ರ್ಯಂ, ಏನು ಅಷ್ಟೊಂದು ಅವಸರ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತ ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾವತ್ ನಪತೇತ್. ಯಾಕಪ್ಪ ಅವಸರ ಅಂತಂದ್ರೆ, ಮರಣದ ಅವಧಿ ಯಾವಾಗ ಸಾವು ಬರುತ್ತೆ ಅಂತ ನಿಯಮ ಇಲ್ಲ. ಮರಣಂಚ ನಾಸ್ಮಿನ್ ಕಾಲೇ ಭವತಿ ಇತಿ ನಿಯತಂ ಇತಿ ಭಾವ. ಇಷ್ಟು ವರ್ಷ ಆದಮೇಲೇನೆ ಮರಣ ಬರುತ್ತೆ ಅಂತ ಇಲ್ಲ. ಆದ್ದರಿಂದ ಕೌಮಾರಂ ಆರಭ್ಯೈವ ಮೋಕ್ಷಾಯ ಪ್ರಯತನೆ ತತ್ರ ಪ್ರಯತ್ನ ಕಾರ್ಯ. ಕೌಮಾರಾವಸ್ಥೆಯಿಂದಲೇ ಮೋಕ್ಷಕ್ಕೋಸ್ಕರ ಏನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು. ಇದು ಸ್ವಲ್ಪ ತಪ್ಪಾಗಿದೆ, ಪ್ರಯತ್ನೆ ಮಾಡಬೇಕು. ಸರಿ, ಮಾಡಿ ಏನು ಮಾಡಬೇಕು ಅಂತಂದರೆ, ದೇಹಪೋಷಣಾದಿ ದೇಹಪೋಷಣ ಸಾಧನ ವಿಷಯ ಕಥಂ ಸಿದ್ಧೇತ್ ಅಂತ ಪ್ರಶ್ನೆ ಮಾಡಿಕೊಂಡ್ರು. ರೀ, ಕೌಮಾರಾವಸ್ಥೆಯಿಂದಲೇ ನೀವು ಸಾಧನೆ ಮಾಡಬೇಕು ಅಂದರೆ ನಾವು ಯಾವಾಗ ಸೈನ್ಸು ಮ್ಯಾಥ್ಸು ಅದೆಲ್ಲ ಓದಿಸ್ಬೇಕು? ಅವನು ದೊಡ್ಡವನಾದ್ಮೇಲೆ ಅವನು ಎಜುಕೇಷನ್ ಆಗಿ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋ ಹಂಗೆ ಬೇಡವಾ? ಸ್ವಲ್ಪ ಏನೋ ಬದುಕಲಿಕ್ಕೆ ಅಂತ ಏನಾದ್ರು ಮಾಡೋದು ಬೇಡವಾ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಕೊಟ್ಬಿಟ್ಟಿದಾರಂತೆ ಇಲ್ಲಿ. ಏನಂತ? ವಿಷಯ ಖಲು ಸರ್ವತಃ ಸ್ಯಾತ್. ಅಲ್ಲಪ್ಪ, ಸುಮ್ಮನೆ ಜೀವನ ಮಾಡಬೇಕು, 2 ಹೊತ್ತು ಊಟ ಸಿಗಬೇಕು, ನಾನು ತುಂಬ ಸುಖವಾಗಿರಬೇಕು ಅಂತ ನೀನು ಏನಾದರೂ ಇಷ್ಟಪಟ್ಟರೆ, ಅದಕ್ಕೋಸ್ಕರ ತಾನೇ ಸ್ಕೂಲು ಕಾಲೇಜು ಇಂಗ್ಲೀಷು ಎಜುಕೇಷನ್ನು ಅದೆಲ್ಲ ಓದೋದು, ಇದಕ್ಕೋಸ್ಕರನೇ. ಯಾಕೆ? ನಮಗೆಲ್ಲ ಮುಂದೆ ಸುಖವಾಗಿ ನಾವಿರೋ ಹಾಗೆ ಅನುಕೂಲ ಆಗತ್ತೆ ಅಂತ. ಅದಕ್ಕೆ ಹೇಳ್ತಾರೆ, ಸರ್ವಸ್ಮಾತ್ ಪಶ್ವಾದಿದೇಹಾದಪಿ ಸ್ಯಾತ್. ಸುಖವಾಗಿರೋದಿಕ್ಕೆ ಮನುಷ್ಯ ಜನ್ಮ ಯಾತಿಗೆ ಬೇಕು? ಅನೇಕ ಪಶು ಪಕ್ಷಿ ಪ್ರಾಣಿಗಳು ಅದು ಕೂಡ ಎಷ್ಟೋ ಸುಖವಾಗಿ ಬದುಕಿರತ್ತೆ. ಹೌದ್ ತಾನೇ ಅಂತ ಕೇಳ್ತಾರೆ. ಖಲು ನೋಡ್ತೀವಲ್ವ ನಾವು, ದೇಹಾದಿಪೋಷ ಲಕ್ಷಣಂ ಕಾರ್ಯಂ ಪಶ್ವಾದಿ ದೇಹ ಸಾಧಾರಣಂ. ಈ ದೇಹದ ಪೋಷಣೆಗೋಸ್ಕರ ನಾವು ಇಷ್ಟು ಸಮಯವನ್ನು ಕೌಮಾರಾವಸ್ಥೆಯಿಂದಲೇ ಅದಕ್ಕೆ ಸಾಧನೆಯನ್ನು ಮಾಡಿಕೊಳ್ಳದೇನೆ, ಪಾಪ ಎಷ್ಟೋ ಜನ ಸಾಧನೆಗೆಲ್ಲ ಮಾಡ್ತಾರೆ, ಅವ್ರ ಬಗ್ಗೆ ನಾ ಏನು ಹೇಳ್ತಾ ಇಲ್ಲ. ಯಾರು ಮಾಡ್ಕೊಳ್ಳೋದಿಲ್ವೋ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ದೇಹಾದಿ ಪೋಷಣವೇ ನಮ್ಮ ಉದ್ದೇಶ ಅಂತ ಇಟ್ಕೊಂಡ್ಬಿಟ್ರೆ ಅದು ಮನುಷ್ಯ ಜನ್ಮ ಪಡೆದಿದ್ದಕ್ಕೆ ಏನು ಸಾರ್ಥಕತೆ ಬಂತು? ನ ಏತತ್ ಶರೀರ ಪ್ರಯೋಜನಂ. ಈ ಶರೀರ ಪಡೆದಿದ್ದಕ್ಕೆ ಅದು ಉದ್ದೇಶನೇ ಅಲ್ಲ, ಪ್ರಯೋಜನನೇ ಅಲ್ಲ.
ಅಲ್ರಿ ಮತ್ತೆ ನಾವು ಓದಲಿಲ್ಲ ಅಂದರೆ ನಮಗೆ ಹೇಗೆ ಸುಖ ಆರಾಮವಾಗಿರೋದು? ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ದೇವರು ಹೇಳ್ದ. ನೀನು ನನ್ನ ಬಗ್ಗೆ ಕಾಳಜಿ ಮಾಡಪ್ಪ, ನಾನು ಯಾತಿಗೆ ಹುಟ್ಟಿಸಿದ್ದೀನಿ ಅದ್ರ ಬಗ್ಗೆ ನೀನು ಆ, ಸಮಯ ಹಾಕು. ನಿನ್ನ ಸುಖದ ಬಗ್ಗೆ, ನಿನ್ನ ದೇಹ ಪೋಷಣೆಯ ಬಗ್ಗೆ ನಾನು ನೋಡ್ಕೊಳ್ತೀನಿ ಅಂತ ಗೀತಾದಲ್ಲಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆದರೆ ನಮಗೆ ಅವನು ನೋಡ್ಕೊಳ್ತಾನೋ ಬಿಡ್ತಾನೋ ಟ್ರಸ್ಟ್ ಇಲ್ಲ. ನಾವಂತೂ ನೋಡ್ಕೊಂಡ್ಬಿಡೋಣಪ್ಪ, ಅವನು ಬೇಕಾದಷ್ಟು ಜನ ಇದ್ದಾರೆ, ದೇವರಿಗೆ ನಮ್ಮ ಬಗ್ಗೆ ಏನು ಅಷ್ಟೊಂದಿರುತ್ತೆ, ನಾವಂತೂ ನೋಡ್ಕೊಂಬಿಡೋಣ ಅಂತ ನಮ್ಮ ಪ್ರಯತ್ನ. ಅದಕ್ಕೆ ಸಾರೋದ್ಧಾರಕಾರರು ಹೇಳ್ತಾರೆ, ದುಃಖವತ್ ಅಪ್ರಯತ್ನೇನ ಏವ ಲಭ್ಯತ್ವ ವೈಷಯಿಕ ಸುಖಸ್ಯ. ನಾವೇನಾದರೂ ಹಿಂಗೆ ಮಾಡ್ತೀವ, ನಮಗೆ ದುಃಖ ಬರಲಿ ಅಂತ ನಾವೇನೋ ಪ್ರಯತ್ನ ಮಾಡ್ತೀವ? ದುಃಖ ಹೋಗ್ಲಿ ಅಂತ ಪ್ರಯತ್ನ ಮಾಡ್ತೀವಿ, ಸುಖ ಸಿಗಲಿ ಅಂತ ಪ್ರಯತ್ನ ಮಾಡ್ತೀವಿ. ಸಾರೋದ್ಧಾರಕಾರರು ಹೇಳ್ತಾರೆ, ಹೇಗೆ ದುಃಖಕ್ಕೆ ನೀವು ಪ್ರಯತ್ನ ಪಡೋದಿಲ್ಲವೋ ಅದೇ ರೀತಿ ಸುಖಕ್ಕೋಸ್ಕರವೂ ನೀವು ಪ್ರಯತ್ನ ಪಡಬೇಡಿ. ಅಪ್ರಯತ್ನೇನ ಏವ, ದುಃಖಕ್ಕೆ ಹೇಗೆ ಪ್ರಯತ್ನ ಪಡೋದಿಲ್ಲವೋ ವೈಷಯಿಕ ಸುಖಕ್ಕೆ, ಈ ಆ, ಆ, ಈ ವಿಷಯದಿಂದ, ವಿಷಯ ಪದಾರ್ಥಗಳಿಂದ ಆಗುವ ಸುಖ ಅನ್ನೋದು ಅಪ್ರಯತ್ನೇನ ಭವತಿ. ಯಾವ ಕಷ್ಟವೂ ಇಲ್ಲದೇನೆ ದುಃಖ ಹೇಗೆ ಕಷ್ಟವಿಲ್ಲದೆ ನಮ್ಮ ಪ್ರಯತ್ನ ಇಲ್ಲದೆ ಬರುತ್ತೋ, ಹಾಗೆ ವಿಷಯಜನಿತವಾದ ಸುಖವೂ ಕೂಡ ನಮ್ಮ ಪ್ರಯತ್ನ ಇಲ್ಲದೇನೆ ದೇವರು ಕೊಡ್ತಾನೆ. ಆದ್ದರಿಂದ ಆದ್ದರಿಂದ ಏನು ಮಾಡಬೇಕು? ಸಾಧನೆಯನ್ನ ಮಾಡಿಕೊಳ್ಳಬೇಕು. ಆಮೇಲೆ ಸಾರೋದ್ಧಾರಕಾರರು ಈ ವಿಷಯ ಎಲ್ಲ ಕಡೆ ಸಿಕ್ಕೇ ಸಿಗತ್ತೆ, ಎಲ್ಲ ಬೇರೆ ಬೇರೆ ದೇಹದಲ್ಲೂ ಸಿಗತ್ತೆ, ಅಥವಾ ನೀವು ಪ್ರಯತ್ನ ಮಾಡದೆ ಹೋದರೂ ಸಿಗತ್ತೆ ಅಂತಿದೆಯಲ್ವಾ, ಅದಕ್ಕೊಂದು ಸಮಾಖ್ಯಾವನ್ನು ಕೊಡ್ತಾ ಇದ್ದಾರೆ. ಸಮಾಖ್ಯ ಅಂತಂದ್ರೆ ಭಾಗವತದಲ್ಲೇ ಇನ್ನೊಂದು ಕಡೆ ಬಂದಿರುವ ಶ್ಲೋಕ. ಸರ್ವೇಶ ಅಂದರೆ ಸ್ಪಷ್ಟವಾಗಿ ಈ ಈ ಶ್ಲೋಕದಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ವಲ್ರಿ ನಮಗೆ. ಹೇಳಿದ್ದಾರೆ ವಿಷಯಕ್ಕೂ ಸರ್ವತಃ ಸ್ಯಾತ್ ಅಂತ. ಸುಖ ದೇಹ ಪೋಷಣೆಗೆ ಅಂತ ಎಲ್ಲಿದೆ ಅಲ್ಲಿ ಅಂತ ಯಾರೋ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸಾರೋದ್ಧಾರಕಾರರು ಸರ್ವೇಷಾಮೇವ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ತಿ ಪ್ರಜ್ಞಾ ಸಮಾಯತ್ತ ಕೋ ವಿಶೇಷಸ್ತಯ ನೃಣಾಂ ಅಂತ ಒಂದು ಶ್ಲೋಕವನ್ನು ಕೊಡ್ತಾ ಇದ್ದಾರೆ. ಈ ಇದರ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಸರ್ವೇಷಾಮೇವ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ತಿ ಪ್ರಜ್ಞಾ. ಎಲ್ಲ ಏನು ಪ್ರಾಣಿಗಳಿಗೆ, ಎಲ್ಲ ಪ್ರಾಣಿಗಳಿಗೂ ಕೂಡ ದೇಹ ಪೋಷಣೆ ಅಂತ ಇದೆಯಲ್ವಾ, ಅದು ಆಗೇ ಆಗತ್ತೆ. ಅದಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಹಾಗೆ ಮಾಡಿದ್ರೆ ಕೋ ವಿಶೇಷ, ಬೇರೆ ಬೇರೆ ಶರೀರದಲ್ಲಿ, ಬೇರೆ ದೇಹದಲ್ಲಿ, ಬೇರೆ ದೇಹ ಅಂತಂದರೆ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಇರುವ ಜೀವರಿಗೂ ನಿಮಗೂ ಏನು ವ್ಯತ್ಯಾಸ ಬಂತು? ಆದ್ದರಿಂದ ದೇಹ ಪೋಷಣೆಯ ವಿಷಯದಲ್ಲಿ ಎಲ್ಲ ಜೀವರಿಗೂ ಸಮಾನವಾದ ಜಾಗೃತವಾದ ಒಂದು ಒಂದು ಜ್ಞಾನ ಇದೆ. ಅದರಲ್ಲಿ ಮಾನವರಿಗೇನು ವೈಶಿಷ್ಟ್ಯ ಇದೆಯಪ್ಪ, ಏನು ವ್ಯತ್ಯಾಸ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ ಅಂತ ಎಲ್ಲ ಈ ಶ್ಲೋಕಗಳು ಪ್ರಹ್ಲಾದರಾಜರು ತಮ್ಮ ಬಾಲಕರಿಗೆ, ತಮ್ಮ ಸ್ನೇಹಿತರಿಗೆ, ಆ ಷಂಡಾಮರ್ಕರು ಬೇರೆ ಕಡೆ ಹೋಗಿದ್ದಾಗ ತಮ್ಮ ಸ್ನೇಹಿತರನ್ನ ಕೂಡಿಸಿಕೊಂಡು ಉಪದೇಶ ಮಾಡುವಂತಹ ಸಮಯದಲ್ಲಿ ಬಂದ ಶ್ಲೋಕಗಳು. ಆದ್ದರಿಂದ ಪ್ರಹ್ಲಾದರಾಜರು ಹೇಳ್ತಾರೆ, ಬಾಲ್ಯದಿಂದಲೇ ನೀವು ಭಾಗವತ ಧರ್ಮ, ಧರ್ಮಾನ್ ಭಾಗವತಾನಿಹ, ಭಾಗವತ ಧರ್ಮಗಳನ್ನು ಆಚರಣೆ ಮಾಡಬೇಕಪ್ಪ. ಯಾಕೆ? ದುರ್ಲಭಂ ಮಾನುಷಂ ಜನ್ಮ. ಈ ಇಹ ನೋಡಿ, ಇಲ್ಲೂ ಇಹ ಅಂತಿದೆ, ಧರ್ಮಾನ್ ಭಾಗವತಾನ್ ಇಹ ಅಂತಿದೆಯಲ್ವಾ. ಇಹ ಮಾನುಷಂ ಜನ್ಮ ದುರ್ಲಭಂ. ಈ ಭರತ ಭೂಮಿಯಲ್ಲಿ ಹುಟ್ಟೋದೇ ಕಷ್ಟ, ಅದರಲ್ಲೂ ಮಾನವನಾಗಿ ಹುಟ್ಟೋದು ಇನ್ನೂ ದುರ್ಲಭ. ಅದು ಎಂತಹದ್ದದು? ಅಧ್ರುವಂ.
ಅದು ಯಾವಾಗ ಮಾನವ ಜನ್ಮ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಮರಣ ಬರುತ್ತೋ ಗೊತ್ತಿಲ್ಲ. ಆದ್ರೂ ಅರ್ಥದಂ ಒಳ್ಳೆ ಪುರುಷಾರ್ಥವನ್ನು ಮೋಕ್ಷವನ್ನು ಕೊಡುವಂತಹ ಒಂದು ಆ, ಆ, ಸಾಮರ್ಥ್ಯ ಅದಕ್ಕಿದೆ. ಇಂತಹ ಸಾಧನ ಶರೀರ ಬಂದಾಗ ಸುಖಂ ಐಂದ್ರಿಯಿಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಪ್ರಹ್ಲಾದರಾಜರು ಹೇಳಿರುವ ಮಾತನ್ನೇ ಅಲ್ಲಿ ಮೇಲ್ಗಡೆ ಸಾರೋದ್ಧಾರಕಾರರು ವಿಷ್ಣು ತೀರ್ಥರು ಹೇಳಿದ್ದು ಏನಂತ? ಐಂದ್ರಿಯಿಕಂ ಸುಖಂ, ಹೇ ಬಾಲಕರೇ, ಇಂದ್ರಿಯದಿಂದ ಬರುವ ವೈಷಯಿಕ ಸುಖ ಇದೆಯಲ್ವಾ, ಅದೂ ಕೂಡ ದೈವದಿಂದಲೇ ತಾನಾಗೇ ಬರುತ್ತೆ. ಸರ್ವತ್ರ ಲಭ್ಯತೆ ದೈವಾತ್. ಸರ್ವತ್ರ ಅಂದರೆ ಅದು ಯಾವುದೇ ಯೋನಿ ಇರಲಿ. ನಾವು ಎಷ್ಟೋ ಕಡೆ ನೋಡ್ತಾ ಇರ್ತೀವಿ, ಮದುವೆ ಆಗಿರುತ್ತೆ, ಅದೇನು ಅವರಿಬ್ಬರಿಗೂ ಇದೇ ಇರೋದಿಲ್ಲ, ಮ್ಯಾಚಿಂಗೇ ಇರಲ್ಲ, ಆದ್ರೂ ಸುಖವಾಗಿರ್ತಾರೆ. ಅಥವಾ ಏನು ಸಂಪತ್ತೇ ಇರೋದಿಲ್ಲ, ಬಹಳ ಬಡತನ, ಆದರೂ ಸುಖವಾಗಿರ್ತಾರೆ. ಅದು ಯಾಕೆ? ದೈವಾತ್. ದೇವರು ಅವರವರ ಪುಣ್ಯವನ್ನು ನೋಡಿ, ಅವರು ಮಾಡುವ ಸಾಧನೆಯನ್ನು ನೋಡಿ ತಾನಾಗಿಯೇ ಆ ಸುಖವನ್ನು ಕೊಡ್ತಾನೆ. ಆದ್ದರಿಂದ ಅದಕ್ಕೆ ದೃಷ್ಟಾಂತ ಯಥಾ ದುಃಖಮಯತ್ನತಃ. ಈಗ ಬಂತಲ್ವಾ ಸಾರೋದ್ಧಾರಕಾರ ಹೇಳಿದ್ದು, ಅದು ನೇರವಾಗಿ ಶ್ಲೋಕದಲ್ಲಿ ಬರಲಿಲ್ವಲ್ಲ. ಇವರೇನೋ ಸಾರೋದ್ಧಾರಕಾರರು ತಮ್ಮದೇ ಏನೋ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತಲ್ಲ, ಭಾಗವತದಲ್ಲಿರೋದನ್ನೇ ವ್ಯಾಖ್ಯಾನ ಮಾಡಿರೋದು ಅವರು. ಯಥಾ ದೃಷ್ಟಾಂತ ಕೊಟ್ಟಿದ್ದಾರೆ ಪ್ರಹ್ಲಾದರಾಜರು. ದುಃಖಂ ಅಯತ್ನತಃ, ದುಃಖವು ಹೇಗೆ ಪ್ರಯತ್ನ ಇಲ್ಲದೆ ಬರುತ್ತೋ ಅದರಂತೆ ಇಂದ್ರಿಯ ಸುಖವೂ ಕೂಡ ಪ್ರಯತ್ನ ಇಲ್ಲದೆ ಬರುತ್ತಪ್ಪ. ನ ತತ್ ಪ್ರಯಾಸ ಕರ್ತವ್ಯ ಯತಃ ಆಯುರ್ವ್ಯಯ ಪರಃ. ಆದ್ದರಿಂದ ಕೇವಲ ವೈಷಯಿಕ ಸುಖಕ್ಕೆ ನಮ್ಮ ಸಮಯವನ್ನು ಹಾಕಿ ವ್ಯಯ ಆಯುಸ್ಸನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ಪ್ರಹ್ಲಾದರಾಜರು ತಮ್ಮ ದೈತ್ಯ ಬಾಲಕರಿಗೆ ಹೇಳ್ತಾ ಇದ್ದಾರೆ. ಹಂತಾರ್ಭಕಾಮೇ ಶೃಣುತಾ ವಚೋವಃ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧ ಮಾ ಪ್ರಪದ್ಯಥ. ಬಾಲಕರೇ, ನನ್ನ ಮಾತನ್ನು ಕೇಳಿ, ನಿಮಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಜನ ವಯಸ್ಯಾನ್ ಪಶ್ಯತ ಮೃತಾನ್, ನಿಮ್ಮ ಸುತ್ತಮುತ್ತಲೇ ಇರೋರನ್ನೇ ನೋಡ್ತಾ ಇದ್ರೆ ಅಕಾಲದಲ್ಲಿ ಎಷ್ಟು ಜನ ಮೃತ್ಯುವನ್ನು ಹೊಂದಿದ್ದಾರೆ. ಅದನ್ನೆಲ್ಲ ನೀವು ಸ್ವಲ್ಪ ನೆನಪಿಸ್ಕೊಳ್ಳಿ. ಬರೀ ಆಟಪಾಠ ಅದನ್ನೆಲ್ಲ ಕ್ರೀಡಾಂಧಾಹ, ಆಟದಲ್ಲೇ ಇದ್ದು. ಆ ಚಂಡಾಮರ್ಕರಲ್ಲಿ ಹೋದಾಗ ಪ್ರಹ್ಲಾದರಾಜನ ಕರೆದ್ರು, ಬಾ ಪ್ರಹ್ಲಾದ ಆಟ ಆಡೋಣ ಅಂತ. ಅವಾಗ ಹೇಳಿರೋ ಮಾತಿದು. ಆದ್ದರಿಂದ ನೀವು ಕೇವಲ ಆಟದಲ್ಲಿ ಇದ್ದು ಕುರುಡರಾಗಿ, ಕ್ರೀಡಾಂಧಾಹ ಅಂದರೆ ಆಟವೆಂಬ ಕುರುಡುತನ. ಅದೇನು ಬರೀ ಕೌಮಾರಾವಸ್ಥೆ ಅಂತಲ್ಲ, ದೊಡ್ಡವರಾದ ಮೇಲೂ ಅನೇಕ ಆಟಗಳನ್ನು ಆಡ್ತೀವಿ. ಅದರಿಂದ ಅದೇ ಒಂದು ಅಂಧತನ. ಅದರಿಂದ ನೀವು ತಪ್ಪು ದಾರಿಯನ್ನು ಹಿಡಿಯಬೇಡಿ, ನನ್ನ ಒಳ್ಳೆಯ ಮಾತನ್ನು ಕೇಳ್ರಿ ಅಂತ ಪ್ರಹ್ಲಾದರಾಜರು ತಮ್ಮ ಸ್ನೇಹಿತರಿಗೆ, ಬೇರೆ ಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದರಿಂದ ಒಟ್ಟು ತಾತ್ಪರ್ಯ ಏನಾಯಿತು ಅಂತಂದರೆ, ಮೂರೂ ಶ್ಲೋಕದಲ್ಲಿ, ಮೂರೇ ಶ್ಲೋಕ ಈ ಪ್ರಕರಣದಲ್ಲಿ, 3 ಶ್ಲೋಕದಲ್ಲಿ ಒಟ್ಟು ತಾತ್ಪರ್ಯ ಏನಾಯಿತು ಅಂದರೆ, ಮಾನವ ಜನ್ಮ ದೊಡ್ಡದ್ದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದಾರಲ್ಲ ಪುರಂದ್ರದಾಸರು. ಅದರದ ಸಾರಾಂಶ, ಪರಮಾತ್ಮ ಈ ದೇಹವನ್ನು, ಮನುಷ್ಯ ದೇಹವನ್ನು ಸೃಷ್ಟಿ ಮಾಡಿರೋದೇ ಜ್ಞಾನವನ್ನು ಸಂಪಾದನೆ ಮಾಡಲಿ ಅಂತ. ಅದನ್ನು ಮಾಡಿಕೊಳ್ಳಿಲ್ಲ ಅಂತಂದರೆ, ಯಾವ ಉದ್ದೇಶಕ್ಕೋಸ್ಕರ ಪರಮಾತ್ಮ ಸೃಷ್ಟಿ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೋ ಅದನ್ನು ಮಾಡಿಕೊಳ್ಳಿಲ್ಲ ಅಂತಂದರೆ ಪರಮಾತ್ಮನ ಅಪ್ರೀತಿಗೆ ಕಾರಣವಾಗಿ ನರಕಾದ್ಯನರ್ಥವನ್ನು ಪಡಿಬೇಕಾಗತ್ತೆ ಅಂತ ರಾಜನ ದೃಷ್ಟಾಂತ ಕೊಟ್ಟು, ಕೊನೆಯ ಶ್ಲೋಕದಲ್ಲಿ ಮಾನವ ಜನ್ಮ ಶರೀರ ಅದು ಜ್ಞಾನಾರ್ಜನೆಗೆ ಹೇಳಿ ಮಾಡಿಸಿದ್ದಂತಹ ಶರೀರ. ಆದರೂ ನೀವು
ಇನ್ನು ಸ್ವಲ್ಪ ದಿನ ಆಗಲಿ, ನಾಳೆ ಆಗಲಿ, ನಾಳಿದ್ದಾಗಲಿ ದೇವಸ್ಥಾನಕ್ಕೆ ಹೋಗಬೇಕು, ಇನ್ನೊಂದು ವಾರ ಬಿಟ್ಟು ಹೋಗೋಣ, ಯಾರಿಗೋ ಏನೋ ದಾನ ಕೊಡಬೇಕು, ಈ ನಾಳೆ ಕೊಡೋಣ, ಮುಂದಿನ ವರ್ಷ ಕೊಡೋಣ ಅಂತ ಹೀಗೆ ಮುಂದೆ ಹಾಕಬೇಡಿ. ಯಾವ ಕ್ಷಣದಲ್ಲಾದರೂ ಕೂಡ ಮರಣ ಅನ್ನೋದು ಬರಬಹುದು. ಆದ್ದರಿಂದ ಅದು ಬಿದ್ದು ಹೋಗೋದರ ಒಳಗಡೆನೆ ಇಲ್ಲಿ ಪತೇತ್ ಅಂತಿದೆ ಅಲ್ವಾ? ಪತೇತ್ ಯಾವತ್ ನ ಪತೇತ್, ಶರೀರ ಬಿದ್ದು ಹೋಗೋದರಲ್ಲಿ ಅಂತಂದರೆ ನಾವು ಕೇವಲ ಮರಣ ಅಂತ ಅರ್ಥ ಅಲ್ಲ, ಸಾಧನ ಅವಸ್ಥಾ ಮುಗಿಯೋದ್ರೊಳಗಡೆ ಅಂತ ಅರ್ಥ. ಈಗ ಉದಾಹರಣೆಗೆ, ಈಗ ನಮಗೆಲ್ಲ ಕೌಮಾರ ಬಾಲ್ಯಾವಸ್ಥೆಯಲ್ಲಿ 10, 12, 15 ವಯಸ್ಸು ತನಕ ಏನು ಬೇರೆ ಬೇರೆ ವ್ರತಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ ಅಂದರೆ ಏನು? ಬಾಲ್ಯಾವಸ್ಥೆ ಆದ್ದರಿಂದ ಅಷ್ಟು ಬುದ್ಧಿನೂ ಇರೋದಿಲ್ಲ, ತಂದೆ ತಾಯಿಗಳು ಬಿಡೋದು ಇಲ್ಲ, ಅದರಿಂದ ಮಾಡೋದೇ ಇಲ್ಲ. ಇನ್ನು ವಾರ್ಧಕ್ಯದಲ್ಲಂತೂ ಸಾಧ್ಯನೇ ಇಲ್ಲ. ಈಗ ಏನೋ ವಿಷ್ಣು ಪಂಚಕ ಅಂತಿದೆ, ಇನ್ನೇನೋ ಕೆಲವರು ಚಾತುರ್ಮಾಸ್ಯದಲ್ಲಿ ಕಷ್ಟವಾದದ್ದು ಏನೋ ಧಾರಣೆ ಪಾರಣೆ ಅಂತ ಮಾಡ್ತಾರೆ, ಅಥವಾ ಒಂದು ಲಕ್ಷ ನಮಸ್ಕಾರ ಅಂತ ಮಾಡ್ತಾರೆ. ಇದೆಲ್ಲ ದೇಹವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದೊಂದು ತಪಸ್ಸು ಅಂತ ಆಚರಣೆ ಮಾಡೋದು. ಇದು ಯಾವಾಗ ಆಗುತ್ತೆ? ಇದೆಲ್ಲ ಇಂದ್ರಿಯ ಪಾಠವ ಇದ್ದಾಗ, ದೇಹದಾರಡ್ಡಿ ಇದ್ದಾಗ ಮಾಡಲಿಕ್ಕಾಗತ್ತೆ. ಆದ್ದರಿಂದ ಪತೇತ್ ಅಂತಂದರೆ ಮರಣ ಅಂತ ಅಷ್ಟೇ ಅಲ್ಲ, ಯಾವ ಒಂದು ಸಾಧನೆಯನ್ನು ಯಾವ ಕಾಲದಲ್ಲಿ ಮಾಡಲು ಆಗತ್ತೋ ಅದರ ಮುಂದಿನ ಕಾಲದಲ್ಲಿ ಆ ಅವಸ್ಥಾ ಸಾಧನಾವಸ್ಥಾ ಹೊರಟೋದ್ರೆ, ಬಿದ್ದೋದ್ರೆ ಅಂತ ಅರ್ಥ. ಆದ್ದರಿಂದ ಏನರ್ಥ ಮಾಡಬೇಕು? ಬರೀ ಮರಣ ಅಂತ ಅರ್ಥ ಅಲ್ಲ, ದೇಹದಾರಡ್ಯ ಇದ್ದಾಗ, ಬುದ್ಧಿ ಇದ್ದಾಗ ಅಲ್ವಾ, ಬುದ್ಧಿನೂ ಹೇಗೆ ಬೇಕಾದ್ರೆ ತಿರುಗಬಹುದು. ಅದು ಉಪನಿಷತ್ತಿನಲ್ಲಿ ಇದೆ, ಅಥವಾ ಎಲ್ಲೋ ಒಂದು ಪುರಾಣದಲ್ಲೋ ಎಲ್ಲೋ ಬಂದಿರಬೇಕು. ಎಡಗೈಯಿಂದ ದಾನ ಮಾಡ್ತಾನೆ, ಊಟಕ್ಕೆ ಕೂತಿರ್ತಾನೆ, ಯಾರೋ ಒಬ್ಬ ಬರ್ತಾನೆ, ಎಡಗೈಯಲ್ಲಿ ಏನೋ ಇರುತ್ತೆ ಬೆಳ್ಳಿ ಲೋಟ, ಅದನ್ನೇ ಬ್ರಾಹ್ಮಣನಿಗೆ ಕೊಟ್ಬಿಡ್ತಾನೆ. ಏನ್ರಿ ಎಡಗೈಯಿಂದ ಕೊಡೋದ ದಾನ? ಅಲ್ಲ, ಅದು ಊಟ ಆಗಿ ಕೈ ತೊಳ್ಕೊಂಬರುವಷ್ಟರಲ್ಲಿ ನಾನು ಕೊಡಬಾರ್ದು ಅಂತ ಮನಸ್ಸು ಬಂದ್ಬಿಟ್ರೆ, ಅದಕ್ಕೆ ಎಡಗೈಯಿಂದ ಕೊಟ್ಟರು ಚಿಂತೆ ಇಲ್ಲ, ತಕ್ಷಣ ಮಾಡಿಬಿಡ್ಬೇಕು. ಹಾಗಾಗತ್ತೆ ಎಷ್ಟೋ ಸರಿ. ನಾ ಯಾರಿಗೋ ಏನೋ ಕೊಡಬೇಕು ಅಂದ್ಕೊಂಡಿರ್ತೀವಿ, ಏನೋ ಪಾಪ ಮನೆ ಕಟ್ಟಿಸ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಸಂಸ್ಥೆ ಒಂದು 1,50,000 ದಾನ ಮಾಡಬೇಕು ಅಂತ ಫಸ್ಟ್ ಸ್ಟೆಪ್ಪು. ಆಮೇಲೆ ನೆಕ್ಸ್ಟ್ 5 ನಿಮಿಷದಲ್ಲಿ ಬೇಕಾದಷ್ಟು ಜನ ಕೊಡ್ತಾರಪ್ಪ, ಏನು ಅವ್ರಿಗೇನು ಕಮ್ಮಿ, ಸಾವಿರಾರು ಜನ ಭಕ್ತರಿದ್ದಾರೆ, ಅದರಿಂದ ನಾನು ಬೇರೆ ಕಡೆ ಕೊಡೋಣ ಅಂತ ಕೆಲವು ಸಲ ಕೊಡೋದೇ ಇಲ್ಲ. ಅಥವಾ 1,00,000 ಅಂತ ಸಂಕಲ್ಪ ಮಾಡೋದು, ನೆಕ್ಸ್ಟ್ ಮಿನಿಟಲ್ಲಿ ಅದು 50,000 ಕೇಳಿದಿರುತ್ತೆ, ಮಾರನೇ ದಿನ 10,000 ಕೇಳಿರುತ್ತದು. ಹೀಗೆಲ್ಲ ಆಗ್ತಾ ಇರುತ್ತೆ. ಅದನ್ನೂ ಕೂಡ ಪತೇತ್ ಅನ್ನುವ ಶಬ್ದದಿಂದ ಹೇಳ್ತಾ ಇದ್ದಾರೆ. ಪತೇತ್ ಅಂದರೆ ನಾನು ಹೇಳಿದ್ರೆ ಕೇವಲ ಮರಣ ಅಂತಲ್ಲ, ನಮ್ಮ ಬುದ್ಧಿ ಬೇಕಾದ್ರೆ ಯಾವಾಗ ಬೀಳಬಹುದು. ಅಂದರೆ ಇಷ್ಟು ಕೊಡ್ತೀನಿ ಅಂತ ಸಂಕಲ್ಪ ಮಾಡಿ ಅದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇರೋದೇ ಇಲ್ಲ. ಅದಕ್ಕೆ ತೂರ್ಣಂ ಅಂತ ಶಬ್ದ ಇಟ್ಟಿರೋದು. ಅಂದರೆ ನಿಮಗೆ ಯಾವಾಗ ದೇವರು ಬುದ್ಧಿ ಕೊಡ್ತಾನೆ, ಸಂಕಲ್ಪ ಮಾಡ್ತಾನೆ, ಇದು ಒಳ್ಳೆಯದು, ಇದನ್ನು ಮಾಡಬೇಕು ಅಂತ ಬುದ್ಧಿ ಬರುತ್ತಲ್ವಾ, ತತ್ಕ್ಷಣ ಮಾಡಿಬಿಡ್ಬೇಕು. ಅದೇ ಪಾಪ ಕೆಲಸ ಮಾಡೋದ್ರಲ್ಲಿ ಮುಂದೆ ಹಾಕ್ತಾ ಇರಬೇಕು. ಏನೋ ಇದನ್ನು ಸೀರಿಯಲ್ ನೋಡಬೇಕು, ಇನ್ನೇನೋ ಫಿಲಮ್ಗೆ ಹೋಗಬೇಕು, ಅಥವಾ ಇನ್ನೇನೋ ಕೆಟ್ಟ ಕೆಲಸ ಮಾಡಬೇಕು ಅಂತ ಇದ್ದಾಗ ಇವತ್ತು ಹೋಗೋ ಬದಲು ನಾಳೆ ಹೋಗೋಣ ಅಂತ ಯೋಚನೆ ಮಾಡಬೇಕು. ಏನೋ ನಾಳೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಹೋಗದೇ ಇರೋ ನೋಡ್ಕೋತಾನೆ. ಆದರೆ ಸಾಧನ ಮಾರ್ಗದಲ್ಲಿ ಮಾತ್ರ ಏನಾದರೂ ಒಂದು ಒಳ್ಳೆಯದು ಬುದ್ಧಿ ಬಂತು ಅಂತಂದರೆ ಅದು ಬೀಳೋದ್ರ ಒಳಗಡೆ ನಪತೇತ ತೂರ್ಣಮೇವ, ಅದ್ರ ಬೀಳೋದು ಒಳಗಡೆನೆ ಅಂತಹ ಕೆಲಸಗಳನ್ನು ಮಾಡಿಬಿಡಬೇಕು ಅಂತ ಈ ಕೊನೆಯ ಶ್ಲೋಕದ ತಾತ್ಪರ್ಯ. ಇಲ್ಲಿಗೆ ಏನಾಯಿತು? ದೇಹ ಪ್ರಶಂಸಾ ಪ್ರಕರಣ ಅನ್ನೋದು ಸಮಾಪ್ತವಾಯಿತು. ಮುಂದಿನ ಪ್ರಕರಣ 17ನೇ ಪ್ರಕರಣ ಧ್ಯಾನ ಪ್ರಕರಣ ಅಂತ. ಅಂದರೆ ಇದೆಲ್ಲ ಏನಾಯಿತು ಇಲ್ಲಿ ತನಕ 16 ಪ್ರಕರಣಗಳು, ಅದು ಸ್ಟೆಪ್ಸು.
ಸ್ಟೆಪ್ಸು ಅಂತಂದರೆ ವಿಷ್ಣು ತೀರ್ಥರು ಏನು ಮಾಡಿದ್ದಾರೆ, ನೀವು ಉಪಾಸನೆ ಮಾಡಬೇಕು, ಇನ್ನೂ ಅಲ್ಲಿಗೆ ಬಂದೇ ಇಲ್ಲ. ಆ, ಉಪಾಸನೆ ಅದು ಇನ್ನು ಮುಂದೆ ಧರ್ಮೋಪದೇಶ ಪ್ರಕರಣ ಎಲ್ಲ ಇದೆ. ಮೊದಲು 16ರಲ್ಲಿ ಈ ಮಹತ್ ಸಮಾಗಮ, ಮಹತ್ ಸೇವಾ, ಮಹನ್ ನಿಂದಾವರ್ಜನ, ಆತ್ಮ ಪ್ರಶಂಸಾವರ್ಜನ, ಇಂದ್ರಿಯ ಜಯ, ಇದೆಲ್ಲ ಇಲ್ಲ ಅಂತಂದರೆ ಏನು ಧ್ಯಾನ ಮಾಡೋದು, ಏನು ಉಪಾಸನೆ ಮಾಡೋದು, ಏನು ಮಾಡಲಿಕ್ಕಾಗಲ್ಲ. ಅದೆಲ್ಲ ಹೇಳಿ ಮುಂದಿನ ಪ್ರಕರಣದಲ್ಲಿ ಆ ಧ್ಯಾನ ಅಂದರೆ ಏನು, ಯಾವಾಗ ಯಾವ ತರಹ ಧ್ಯಾನದಿಂದ ಮೋಕ್ಷ ಸಿಗತ್ತೆ, ಹೇಗೆ ಧ್ಯಾನವನ್ನು ಅಭ್ಯಾಸ ಮಾಡಬೇಕು, ಆ ಧ್ಯಾನ ಮಾಡಲಿಕ್ಕೆ ನಮಗೆ ಪ್ರತೀಕ ಯಾವುದು, ಅಂದರೆ ಯಾವ ಪರಮಾತ್ಮನನ್ನ ಯಾವುದೋ ಒಂದು ಪ್ರತೀಕದಲ್ಲಿ ನೋಡಬೇಕಲ್ವಾ, ಧ್ಯಾನ ಮಾಡಬೇಕು. ಆ ಪ್ರತಿಮೆಗಳು ಯಾವುದು, ಪ್ರತಿಮೆಗಳಲ್ಲೇ ನಾವು ನೋಡಿ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಯಾವುದೋ ಒಂದು ನರಸಿಂಹದೇವರ ಪ್ರತಿಮೆ, ಕೃಷ್ಣನ ಪ್ರತಿಮೆ, ರಾಮದೇವರ ಪ್ರತಿಮೆ, ಹೀಗೆ ಪ್ರತಿಮೆಗಳಲ್ಲಿ ಧ್ಯಾನ ಮಾಡಬೇಕಾ, ಅಥವಾ ಉಪನಿಷತ್ತು ಪುರಾಣಗಳಲ್ಲೆಲ್ಲ ಆ, ಸೂರ್ಯನಲ್ಲಿ ಧ್ಯಾನ ಮಾಡಿ ಅಂತಿದೆ, ಅಗ್ನಿಯಲ್ಲಿ ಧ್ಯಾನ ಮಾಡಿ, ದೇವತೆಗಳಲ್ಲಿ ಅವರೇ ಪ್ರತೀಕ. ನಮಗೂ ಕೂಡ ಹೇಳಿದ್ದಾರೆ ಬ್ರಾಹ್ಮಣರು ಪ್ರತೀಕ, ಜ್ಞಾನಿಗಳು ಅಂತ ಯಾರಿದ್ದಾರೆ, ಆ ಜ್ಞಾನಿಗಳು ಪರಮಾತ್ಮನ ಬಗ್ಗೆ ತಿಳ್ಕೊಂಡಿರೋರಿದಾರಲ್ಲ, ಅಲ್ಲಿ ಮಹತ್ ಸೇವಾ ಪ್ರಕರಣದಲ್ಲಿ ಬಂತು, ಪರಮಾತ್ಮನ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ ಅವರೇ ಪ್ರತೀಕ. ಅವರಲ್ಲಿ ಪರಮಾತ್ಮನನ್ನ ನಾವು ಅನುಸಂಧಾನ ಮಾಡಿ ಅವರ ಸೇವೆ ಮಾಡಿಬಿಟ್ರೆ ಅದು ದೇವರ ಸೇವೆನೇ. ಹೀಗೆ ಬೇರೆ ಬೇರೆ ಪ್ರತೀಕಗಳಲ್ಲಿ ಆ, ಪರಮಾತ್ಮನ ಉಪಾಸನೆಯನ್ನು, ಧ್ಯಾನವನ್ನು ಹೇಗೆ ಮಾಡಬೇಕು. ಈಗ ನಾವು ಕಣ್ಣು ಮುಚ್ಕೊಂಡು ಸಂಧ್ಯಾ ವಂದನೆ ಮಾಡ್ತೀವಿ, ಜಪ ಮಾಡಿದಾಗ ಅಲ್ಲೊಂದು ಮನಸ್ಸಿನಲ್ಲಿ ಒಂದು ಏನೋ ಒಂದು ಪರಮಾತ್ಮನ ಒಂದು ರಾಮದೇವರು ಬಿಲ್ಲು ಬಾಣ ಹಿಡ್ಕೊಂಡಿರೋದೋ ಅಥವಾ ಕೃಷ್ಣ ಉಡುಪಿ ಕೃಷ್ಣಂದೋ ಏನೋ ಒಂದು ಮನಸ್ಸಿನಲ್ಲಿ ಬರುತ್ತೆ, ಅದೇನೋ ಅದನ್ನು ಧ್ಯಾನ ಮಾಡಬಹುದಾ, ಅದು ಪ್ರತೀಕನ, ಅದೇ ದೇವರ, ಹೀಗೆ ಅನೇಕ ಒಂದು ಪ್ರಶ್ನೆಗಳಿಗೆ ಮುಂದಿನ ಪ್ರಕರಣ ಧ್ಯಾನ ಪ್ರಕರಣ ಅಂತ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಅದನ್ನು ಮತ್ತೆ ಮುಂದಿನ ವಾರದಿಂದ ಆ ಧ್ಯಾನ ಪ್ರಕರಣವನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.